ಮಾತನ್ನು ಆರಂಭ ಮಾಡಬೇಕು, ಎಲ್ಲಿಂದ ಬೇಕಾದರೂ ಆರಂಭ ಮಾಡ್ಬೋದಲ್ಲ. ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ಬೆನಗಲ್ ರಾಮರಾವ್ ಅವರ ಪದ್ಯ. ಪದ್ಯ ಯಾವಾಗಲೂ ನಮ್ದಾಗೋದು ಅದು ನಮಗಾಗೆ ಬರೆದಿದ್ದಾರೆ ಅಂತ ಅನಿಸಿದರೆ, ಕವಿ ತನ್ನ ಅನುಭವವನ್ನು ಹೇಳೋದಕ್ಕೆ ಬರೆದಿದ್ದಾರೆ ಅನ್ನೋದಕ್ಕಿಂತ ನನ್ನ ಅನುಭವವನ್ನು ತಾಕುವುದಕ್ಕೆ ಬರೆದಿದ್ದಾರೆ ಅಂದಾಗ ನಮ್ದಾಗ್ಬಿಡುತ್ತೆ. ಈ ಪದ್ಯ ಪ್ರತಿ ಸಲ ನಂದು ಅಂತ ಅನಿಸುತ್ತೆ. ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ. ಇಡೀ ಬದುಕು ಕನ್ನಡ ಪಾಠ ಮಾಡ್ತಾ ಕನ್ನಡ ಮಾತಾಡ್ತಾ ಬದುಕಿದ್ದೇನೆ. ಅದು ಬಿಟ್ಟು ಬೇರೆ ಬದುಕು ಬಹಳ ಚಿಕ್ಕದು ನನಗೆ. ಕನ್ನಡ ಕೊಟ್ಟು ಬದುಕೇ ದೊಡ್ಡದು. ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಸ್ವಲ್ಪ ಭಾವಕವಾದ ಮಾತು ಇರಲಿ. ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ. ಹೌದಲ್ಲ, ನಮ್ಮ ದುಡ್ಡು ಕಾಸು ಮನೆ ಆಸ್ತಿ ಎಲ್ಲ ಕನ್ನಡ ಕೊಟ್ಟಿದ್ದೆ ನಮಗೆ. ಕೊನೆ ಸಾಲು ತುಂಬ ಚೆನ್ನಾಗಿದೆ. ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ನಾನೇನನ್ನು ಗ್ರಹಿಸ್ತಿದ್ದೀನೋ, ಈಗ ನಾನೇನು ಮಾತಾಡ್ತೀನೋ, ನಾನೇನು ಆಲೋಚನೆ ಮಾಡ್ತೀನೋ, ಇದೆಲ್ಲವೂ ನನಗೆ ಕನ್ನಡದಿಂದ ಪ್ರಸಾದಿತವಾದದ್ದು, ಕನ್ನಡವೇ ಕೊಟ್ಟದ್ದು. ನನಗೆ ಕನ್ನಡದ ಜೊತೆ ಸಂಪರ್ಕ ಇಲ್ಲದೆ ಬೇರೆ ಭಾಷೆಯ ಜೊತೆ ಸಂಪರ್ಕ ಇದ್ದಿದ್ರೆ, ಬೇರೆ ಭಾಷೆಯಲ್ಲಿ ಹುಟ್ಟಿದ್ರೆ, ಬೇರೆ ಭಾಷೆಯ ವಾತಾವರಣದಲ್ಲಿ ಬೆಳೆದಿದ್ರೆ ನನ್ನ ಆಲೋಚನಾ ಕ್ರಮ ಖಂಡಿತವಾಗಿಯೂ ಬೇರೆ ಆಗ್ತಿತ್ತು. ನಾನು ಬದುಕುವ ರೀತಿ ಖಂಡಿತವಾಗಿಯೂ ಬೇರೆ ಆಗ್ತಿತ್ತು. ನಾನು ತಿನ್ನೋ ಆಹಾರ ಖಂಡಿತವಾಗಿಯೂ ಬೇರೆ ಆಗ್ತಾ ಇತ್ತು. ಆದ್ದರಿಂದ ನನ್ನ ಕಣ್ಣು, ಕಿವಿ, ಮೂಗು, ಬಾಯಿ, ಹೊಟ್ಟೆ, ಜಠರ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಕನ್ನಡವೇ. ಇಲ್ಲಿಂದ ಸುಮ್ಮನೆ ಆರಂಭ ಮಾಡಬೇಕು ಅಂತ ಅಂದ್ಕೊಂಡೆ. ಆತ್ಮೀಯರೇ, ಮಾತು ಅಂದರೆ ಅದಕ್ಕೊಂದು ಅರ್ಥ ಇದೆ ಅಂತ ಒಂದು ಸಾಮಾನ್ಯವಾದ ಗ್ರಹಿಕೆ ಇದೆ. ಮಾತಿಗೊಂದು ಅರ್ಥ ಇರುತ್ತೆ. ಅದ್ರ ಕುವೆಂಪು ಅವ್ರದ್ದೊಂದು ಸಾಲು, ಮಾತಿಗೊಂದು ಅರ್ಥ ಬೇಕೇ, ಅರ್ಥವಿದ್ದರ ಅರ್ಥ ಸಾಕೆ, ಮಾತು ಅರ್ಥ ಎಲ್ಲ ವ್ಯರ್ಥ, ಸ್ವ ಅರ್ಥವಿರದಿರೆ. ನಾವು ಓದ್ದವರು ಮಾತಿನ ಅರ್ಥದ ಜೊತೆ ಒದ್ದಾಡ್ತಿರ್ತೀವಿ. ಯಾವುದಾದ್ರೂ ಹೊಸ ಭಾಷೆ ಕಲಿಯೋರು ಈ ಶಬ್ದದ ಅರ್ಥ ಏನು ಅಂತ ನೋಡ್ತೀವಿ. ನಾವು ಲಿಮಿಟ್ ಆಗೋದೇ ಅಲ್ಲಿ. ಒಂದು ಭಾಷೆಯನ್ನು ಹೊಸದಾಗಿ ಕಲಿಯುವವನು ಆ ಭಾಷೆಯನ್ನು ಬಳಸುವುದನ್ನು ಕಲಿಬಹುದು. ಆದರೆ ಆ ಭಾಷೆಯ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆ ಭಾಷೆಯ ಚಮಕನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೊಸ ಭಾಷೆ ಕಲಿಯೋನು ಅದನ್ನು ಬಳಸೋದು, ನಾನು ಇಂಗ್ಲೀಷ್ ಕಲ್ತ್ಕೊಂಡ್ರೆ, ನಾನು ಹಿಂದಿ ಕಲ್ತ್ಕೊಂಡ್ರೆ, ಬೆಂಗಾಲಿ ಕಲ್ತ್ಕೊಂಡ್ರೆ ಅದನ್ನು ಬಳಸೋದನ್ನು ಕಲಿಬೋದು. ಯಾಕೆ ಅಂದರೆ ಅದರ ಅರ್ಥಗಳು ಗೊತ್ತಿರ್ತವೆ. ಆದರೆ ಕನ್ನಡ ಇದೆಯಲ್ಲ, ನಾನು ಅದರ ಶಕ್ತಿಯ ಸಮೇತ, ಅದರ ಸಾಮರ್ಥ್ಯದ ಸಮೇತ, ಅದರ ವಿವಿಧ ಆಯಾಮಗಳ ಸಮೇತ ಕನ್ನಡ ಬಳಸ್ತೀನಿ. ನಾನು ಹೇಳ್ತಿರೋ ಮಾತಲ್ಲ, ನೋಮ್ ಚಾಮ್ಸ್ಕಿಯವರ ಆಲೋಚನಾ ಕ್ರಮ ಇದು. ಭಾಷೆ ಅನ್ನೋದು ನಾವು ಹೊರಾವರಣದಿಂದ ಕಲಿತೀವ ಅಥವಾ ನಮ್ಮಲ್ಲಿಯೇ ಅಂಥದ್ದೊಂದು ಶಕ್ತಿ ಈಗಾಗಲೇ ಅಂತರ್ನಿಹಿತವಾಗಿ ಇರ್ತದ? ನೋಮ್ ಚಾಮ್ಸ್ಕಿ ಅಂತವರು ಅಂತರ್ನಿಹಿತವಾಗಿ ಇರುತ್ತೆ ಅಂತಾರೆ. ನಾವು ಏನು ಊಟ ಮಾಡ್ತೀವಿ, ಭಾರತ ದೇಶದಲ್ಲಿ ಹುಟ್ಟಿದವರು ಅಥವಾ ಕರ್ನಾಟಕದಲ್ಲಿ ಹುಟ್ಟಿದವರು ಅಥವಾ ಮಂಡ್ಯದಲ್ಲಿ ಹುಟ್ಟಿದವರು, ಮೈಸೂರಿನಲ್ಲಿ ಹುಟ್ಟಿದವರು, ನಾವೇನು ತಿಂತೀವಿ, ನಾವು ತಿನ್ನುವುದನ್ನು ಅರಗಿಸುವುದಕ್ಕೆ, ಜೀರ್ಣ ಮಾಡುವುದಕ್ಕೆ ಸರಿಯಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮುಂಚೆನೇ ಜೆನೆಟಿಕಲಿ, ಬಯಾಲಜಿಕಲಿ ರೂಪುಗೊಂಡಿರುತ್ತೆ. ನಾಳೆ ನಾನು ತಿನ್ನೋ ಚಪಾತಿಯನ್ನು, ಮುದ್ದೆನ, ಹುರುಳಿಕಾಳನ್ನು, ಅವರೆಕಾಳನ್ನು, ಹಲಸಂದೆ ಕಾಳನ್ನು, ಸೊಪ್ಪನ್ನು, ಅದನ್ನು ಅರಗಿಸುವುದಕ್ಕೆ ಬಯಾಲಜಿಕಲಿ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ರೆಡಿಯಾಗಿ ಬಂದ್ಬಿಡುತ್ತೆ. ಹಾಗೆಯೇ ನಾನು ಆಡುವ ಭಾಷೆಯನ್ನು, ಮುಂದೆ ಆಡಲಿರುವ ಭಾಷೆಯನ್ನು ನಮ್ಮ ತಲೆತಲಾಂತರದಿಂದ ನಾವು ಜೆನೆಟಿಕಲಿ ಈಗಾಗಲೇ ಪಡ್ಕೊಂಡು ಬಂದಿರ್ತೀವಿ ಅಂತ ನೋಮ್ ಚಾಮ್ಸ್ಕಿ ಅಂತವ್ರು ಹೇಳ್ತಾರೆ. ನಮ್ಮ ಧ್ವನಿತಂತುಗಳು ಕೂಡ ಕನ್ನಡ ನಾಡಿನಲ್ಲಿ ಹುಟ್ಟುವ ಮಗುವಿಗೆ, ಕನ್ನಡಿಗ ತಂದೆ ತಾಯಿಗಳು ಹುಟ್ಟುವ ಮಗುವಿಗೆ, ಅವ್ರ ತಂದೆ ತಾಯಿಗಳು, ಪೂರ್ವಿಕರು ಎಲ್ಲ ಕನ್ನಡವನ್ನೇ ಮಾತಾಡ್ತಾ ಬಂದಿದ್ದರೆ ಆ ಕನ್ನಡ ಭಾಷೆಯನ್ನು ಆಡುವುದಕ್ಕೆ ಬೇಕಾದ ಹಾಗೆ ಅವನ ಧ್ವನಿತಂತುಗಳು
ಜೈವಿಕವಾಗಿ ರೂಪುಗೊಂಡಿರ್ತವೆ ಅಂತ. ಆದ್ದರಿಂದ ನನಗೆ ಬೇರೆ ಭಾಷೆಯನ್ನು ಕಲಿಯುವುದು ಏನೇ ಮಾಡಿದ್ರು ಅದು ಕಲಿಕೆ. ಆದರೆ ಆಯಾ ಭಾಷೆಯವರಿಗೆ ಆ ಭಾಷೆಯ ಒಳಹುಗಳು ಪ್ರಾಪ್ತವಾಗುವ ಹಾಗೆ ನಮಗೆ ಪ್ರಾಪ್ತವಾಗೋದಿಲ್ಲ. ಕೆಲವು ವರ್ಷಗಳ ಹಿಂದೆ ನಿಮಗೆಲ್ಲರಿಗೂ ಗೊತ್ತಿದೆ, ನವ್ಯರಲ್ಲಿಯೂ ಬಹಳ ಪ್ರಧಾನವಾದವರು ಪದ್ಯಗಳನ್ನು ಹಾಡಬಾರ್ದು ಪ್ರಬಲವಾಗಿ ವಾದ ಮಾಡ್ತಿದ್ರು. ಪದ್ಯಗಳನ್ನ ಹಾಡಬಾರದ್ರು, ಹಾಡೋಕೆ ಹೊರಟ್ರೆ ಹಾಡು ಪ್ರಧಾನ ಆಗಿಬಿಡುತ್ತೆ, ಅರ್ಥ ಗೌಣ ಆಗಿಬಿಡುತ್ತೆ, ನೀವು ಪದ್ಯನ ಅರ್ಥ ಮಾಡ್ಕೊಳ್ಳೋದೇ ಬಿಟ್ಬಿಡ್ತೀರಿ ಅಂತ. ನನ್ನಂಥವ್ರು ತಕರಾರಿರೋದು ಪದ್ಯ ಯಾಕೆ ಅರ್ಥ ಆಗಬೇಕು ಅಂತ. ಪದ್ಯ ಅನುಭವವಾಗಬೇಕಲ್ವಾ, ಅರ್ಥ ಯಾಕಾಗಬೇಕು ಅಂತ. ಭಾಷೆ ಅನುಭವವಾಗಬೇಕು, ಅರ್ಥ ಯಾಕಾಗಬೇಕು. ಈಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಮ್ಗೆ ಅರ್ಥ ಆಯ್ತು. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮಗೆ ಬೇರೆನೂ ಅರ್ಥ ಆಯ್ತಲ್ವಾ. ಡಿಕ್ಷನರಿಯಲ್ಲಿ ಚೆನ್ನಾಗಿದ್ದೇನೆ ಅನ್ನುವ ಶಬ್ದ ಏನು ಹೇಳ್ತಾ ಇದೆಯೋ ಅದನ್ನು ಮೀರಿ ಬೇರೆ ಇನ್ನೇನೋ ಅರ್ಥ ಆಯ್ತಲ್ವಾ. ಭಾಷೆಗೆ ಬಹಳ ಮುಖ್ಯವಾದದ್ದು ನನ್ನೊಳಗಿನ ಅಭಿಪ್ರಾಯ, ನನ್ನೊಳಗಿನ ಭಾವ ನಿಮಗೆ ತಲುಪೋದೇ ಹೊರತು ನಾನೊಂದು ಶಬ್ದದ ಅರ್ಥವನ್ನು ನಿಮಗೆ ಸಂವಹನ ಮಾಡೋದಲ್ಲ. ನಮ್ಮ ಅಜ್ಜಿದೊಂದು ಕತೆ ಹೇಳ್ತೀನಿ. ನಮ್ಮ ಅಜ್ಜಿ ಒಂದು 300-400-5 ವರ್ಷ ಬದುಕಿತ್ತು. ಅವರ ಅಪ್ಪನ ಬಗ್ಗೆ ಭಾಳ ಅಭಿಮಾನ. ಅವರಪ್ಪ ದೊಡ್ಡಾಳಂತೆ. ನಮ್ಮ ಅಜ್ಜಿ ಅದನ್ನು ಎಷ್ಟು ಚೆನ್ನಾಗಿ ಹೇಳೋಳು ಅಂದರೆ, ಅವಳಿಗೆ ಅರ್ಥದ ಬಗ್ಗೆ ಗಮನ ಇಲ್ಲ, ಭಾಷೆಯನ್ನು ಅವಳು ನಮ್ಮ ಹಾಗೆ ಕಲ್ತವಳಲ್ಲ. ನಾನು ಈಗಲೇ ಹೇಳ್ಬಿಡ್ತೀನಿ, ನಾವು ಸ್ಕೂಲ್ಗೆ ಹೋಗೋಕೆ ಮುಂಚೆ ಕನ್ನಡ ಕಲ್ತಿದ್ದವರು. ಈಗ ಮಕ್ಕಳ ಪ್ರಾಬ್ಲಮ್ ಏನು ಅಂದರೆ ಸ್ಕೂಲ್ಗೆ ಹೋಗಿ ಕನ್ನಡ ಕಲಿತವೆ. ನಾನು ಮೊನ್ನೆ ಅದು ಅಂಕಣದಲ್ಲಿ ಬರೆದಿದ್ದೆ, ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಅವಳು ಕಮಲ, ಅವನು ಬಸವ, ಕಮಲ ಬಸವನ ತಂಗಿ, ಇಷ್ಟೇ ಹೇಳ್ಕೊಡ್ತಿದ್ದದ್ದು. ನಾವು ಅಷ್ಟೊತ್ತಿಗಾಗಲೇ ಆಚೆ ಮರ್ಕೊಂಡೋಗ್ಬಿಟ್ಟು ಈಚೆ ಮರ್ಕೊಂಡೋಗ್ಬಿಟ್ಟು, ಕೋಗಿಲಕ್ಕೆ ಕೂಗಿತ್ತು, ಹಂಗೆ ಮರ್ಕೆ ತಾಳಿ ಕಟ್ಟಿ ತಿಂಗಳಾಯಿತು ಅನ್ನುವಷ್ಟು ಕಾಂಪ್ಲೆಕ್ಸ್ ಹಾಡುಗಳನ್ನ ಆಡ್ತಾ ಇದ್ದೋ. ನಮ್ಮನ್ನು ಕರ್ಕೊಂಡೋಗಿ ಬಸವ ಊಟಕ್ಕೆ ಬಾ, ಕಮಲ ಇಲ್ಲಿ ಕೂತ್ಕೋ, ತಂದೆ ಊಟ ಬಡಿಸಿದರು, ಇವನ್ನ ಹೇಳ್ಕೊಡ್ತಾ ಕೂತಿರೋರು ದಡ್ರು. ನಮ್ಗೆ ಅದಕ್ಕಿಂತ ಜಾಸ್ತಿ ಕನ್ನಡ ಬರ್ತಿತ್ತು. ಸೊ ನಮ್ಮಂಥವ್ರನ್ನ ಕೂರಿಸ್ಕೊಂಡು ನಮಗೆ ಗೊತ್ತಿಲ್ಲದೆ ಕನ್ನಡ ಹೇಳ್ಕೊಡ್ತಿದ್ದೀವಿ ಅಂತ ಅಂತಿದ್ರು ಅವರು. ನಮ್ಮ ಅಜ್ಜಿಗೆ ಸ್ಕೂಲ್ಗೆ ಹೋಗಿ ಕನ್ನಡ ಗೊತ್ತಿಲ್ಲ, ಆದರೆ ಅವಳಿಗೊಂದು ಅದ್ಭುತವಾದ ಕನ್ನಡ ಗೊತ್ತಿತ್ತು. ಅವ್ರ ಅಪ್ಪನ ಬಗ್ಗೆ ಅಭಿಮಾನ ಹೇಳಬೇಕು. ನಾವು ನಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹೇಳೋಕ್ಕಾಗಲ್ಲ. ನಮ್ಮ ಅಜ್ಜಿ ನನಗೆ ಹೇಳಿದ್ರು, ನಮ್ಮ ಅಪ್ಪ ದೊಡ್ಡಾಳು, ನೀನು ದೊಡ್ಡಾಳೆಯ, ಅದೇ ಬೇರೆ ನೀರಲ್ವಾ. ಕನ್ನಡ ಹೆಂಗಿದೆ ನೋಡಿ, ಅದೇ ಬೇರೆ ನೀರಲ್ವಾ, ನೀನು ದೊಡ್ಡಾಳೆಯ, ಆದರೆ ನಮ್ಮ ಅಪ್ಪನ ಎಡಗಾಲ್ಗೆ ಆಗಕ್ಕಿಲ್ಲ ನೀನು. ಭಾಷೆನ ಬಳಸೋ ಕ್ರಮ ನೋಡಿ. ನಾನು ಸಂತೋಷವಾಗಿ ಕೇಳಬೇಕು, ಸಂತೋಷವಾಗಿ ಕೇಳ್ತಾನೆ, ನೀನೇನು ಅಲ್ಲ ಅಂತಲೂ ಹೇಳಬೇಕು. ನೀನು ದೊಡ್ಡಾಳೆಯ, ಆದರೆ ನಮ್ಮ ಅಪ್ಪನ ಎಡಗಾಲ್ಗೆ ಆಗೋದಿಲ್ಲ ನೀನು. ದೊಡ್ಡಾಳು ನಮ್ಮಪ್ಪ ಕಂಚಿನ ತಣಿಗೆಯಲ್ಲಿ ಅಂಚುಮುಟ್ಟ ಹಾಲು ಬಿಟ್ಕೊಂಡು, ಕಂಚಿನ ತಣಿಗೆಯಲ್ಲಿ, ನೀವು ಅಲಿಟ್ರೇಷನ್ ಗಮನಿಸಿ, ಕಂಚಿನ ತಣಿಗೆಯಲ್ಲಿ ಅಂಚುಮುಟ್ಟ ಹಾಲು ಬಿಟ್ಕೊಂಡು ಬೆಳ್ಳಿ ಹಾಕಿದ ಬೆಳ್ಳಿ ಉಂಗುರದ ಬೆಳ್ಳಲ್ಲಿ ಹಾಲು ಅನ್ನ ಕಲಸಿದ್ರೆ ಹಾಲನ್ನ ಕೊಳದಲ್ಲಿ ಅಂಚೆ ತೇಲಾಡ್ದಂಗೆ ಆಗೋದು ಕಣ್ಮಗ. ಹೇಳ್ತೀಯ ಮಾತಾಡ್ ಹಾಲನ್ನ ಕೊಳದಲ್ಲಿ ಅಂಚೆ ತೇಲಾಡ್ದಂಗೆ. ನಾನು ಇಂಥ ಕನ್ನಡ ಕೇಳ್ದವನಿಗೆ ಸ್ಕೂಲಲ್ಲಿ ಹೋಗಿ ಊಟಕ್ಕೆ ಕುಳಿತುಕೊಳ್ಳಿ, ಸಾಲಾಗಿ ಕುಳಿತುಕೊಳ್ಳಿ, ಎಲೆ ಹಾಕಿದರು, ಪಲ್ಯ ಬಡಿಸಿದರು, ಅನ್ನ ಹಾಕಿದರು ಅಂತ ಕನ್ನಡ ಹೇಳ್ಕೊಡ್ತಾರೆ ಇವರು. ನಮ್ಗೆ ಅದಕ್ಕಿಂತ ಒಳ್ಳೆ ಕನ್ನಡ ಬರ್ತಿತ್ತು. ಕನ್ನಡದ ಬೇರೆ ಬೇರೆ ಪದರಗಳು ಅರ್ಥ ಆಗ್ತಿದ್ವು, ಬರೀ ಅರ್ಥ ಅಲ್ಲ. ನಾವು ಬರೀ ಅರ್ಥದಲ್ಲಿ ಒದ್ದಾಡೋಕೆ ಶುರು ಮಾಡಿಬಿಟ್ರೆ, ಭಾಷೆಗೆ ವ್ಯಾಕರಣ ಹೇಗೆ ಬೇಲಿ ಅಂತಾರೋ ಭಾಷೆಗೆ ಅರ್ಥವೂ ಬೇಲಿ. ಭಾಷೆ ಅರ್ಥದಲ್ಲಿ ವ್ಯವಹರಿಸ್ತಾ ಇದೆ ಅಂದರೆ ನಿಮ್ಮ ಭಾಷೆ ಲಿಮಿಟ್ ಆಗಿಬಿಟ್ಟಿದೆ ಅಂತ. ಬೇಂದ್ರೆ ಅದಕ್ಕೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ನೀವು ಮತ್ತೆ ಪದ್ಯ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಹೊಸ್ದಾಗಿ ಪದ್ಯ ಓದೋನು ಭೃಂಗ ಅಂದ್ರೇನು, ಅದರ ಬೆನ್ನೇರಿ ಕಲ್ಪನಾ ವಿಲಾಸ ಹೇಗೆ ಬಂತು, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ನಮಗೆ ಆ ಸಹಜ ಪ್ರಾಸ ಅನ್ನೋದಿದೆಯಲ್ಲ,
ಸಹಜ ಪ್ರಾಸ ಅಂದರೆ ಒಂದು ನ್ಯಾಚುರಲಿಸ್ಟಿಕ್ ರೈಮ್ ಮಾತ್ರ ಅಲ್ಲ, ಸಹಜ, ಜೊತೆಯಲ್ಲೇ ಜನಿಸಿದ್ದು, ಅದರ ಜೊತೆಯಲ್ಲೇ ಹುಟ್ಟಿದ್ದು ಪ್ರಾಸ ಅಂತ. ಆ ಹಾಡಿನ ಕ್ರಮ ಇದೆಯಲ್ಲ, ಅದರ ಲಯ ಇದೆಯಲ್ಲ, ಆ ಲಯವೇ ಅರ್ಥಕ್ಕಿಂತ ಮೀರಿದ್ದೇನೆ ಹೇಳ್ತಾ ಇದ್ದೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಮಾಸ. ಬರ್ತಾಯಿತ್ತು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಇದು ಅರ್ಥ ಹೇಳುವುದಕ್ಕಿಂತ ಇನ್ನೊಂದು ಸೌಂದರ್ಯನ ಹೇಳ್ತಾ ಇದೆ. ಪಾತರ್ಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕರ್ಸಿಣ ಹಚ್ಚಿ, ಗುಲ್ಬಾಕ್ಷಿಯ ಹೂವ ಕುಶಲ ಕೇಳುತ್ತಾವ, ಹೂವಿಗೆ ಹೋಗಿ ತಾವ ಗಲ್ಲ ತಿವಿತಾವ. ನೀವು ಅರ್ಥದ ನೆಲೆಯಲ್ಲಿ ಪದ್ಯನ ಓದಬಾರ್ದು, ಹಾಗೆ ಮಾತುಗಳನ್ನ ಕೂಡ ಓದಬಾರ್ದು. ನಾನು ಯಾವ ಎಕ್ಸ್ಟ್ರೀಮ್ನಲ್ಲಿ ಮಾತಾಡೋಕೆ ಹೊರಟಿದ್ದೀನಿ ಅಂದರೆ, ನನಗೆ ಭಾಷೆ ಸೋಜಿಗ ಅಂತ ಅನ್ಸೋದು ಯಾಕೆ ಸೋಜಿಗ ಅಂತ ಅನ್ಸುತ್ತೆ ಅಂದರೆ, ಭಾಷೆ ಇರೋದು ಬರೆಯೋಕ್ಕಲ್ಲ ಅಂತ ನಾನು ಅನ್ಕೊಂಡಿರೋದು. ಬರಿಬೇಕು ಅಂತ ಹೊರಟವರು ನೀವೆಲ್ಲ ಆಮೇಲೆ. ಭಾಷೆ ಮಾತಾಡೋಕ್ಕೆ ಅಂತಲೇ ಹುಟ್ಟಿದ್ದು. ಭಾಷೆ ಇರೋದು ಮಾತಾಡೋಕ್ಕೇನೆ. ಮಾತಾಡುವ ಭಾಷೆಯನ್ನು ಬರಹಕ್ಕಿಳಿಸುವಾಗಲೇ ನಾವು ಅರ್ಧ ಸೋತೋಗ್ಬಿಟ್ವಿ. ಈಗ ಚಾಮರಾಜನಗರದ ಕಡೆ ಅವ 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 ಅಂದರೆ ಅವನು ಅಂತ, ಅವ ಅಂದರೆ ಅವಳು ಅಂತ, ಮಗ ಮಗ ಅಂದರೆ ಮಗ ಅಂತ, ಮಗ ಅಂದರೆ ಮಗಳು ಅಂತ. ಅದು ಹೆಂಗೆ ಬರಿತೀರಾ ಬರೀರಿ. ಕನ್ನಡದ ವರ್ಣಮಾಲೆಯಲ್ಲಿ ಹೆಂಗೆ ಬರಿತೀರಿ ಇದನ್ನ? ಮಗ ಮಗ ಅವ ಅವ ಕೋರಿಶೆಟ್ಟಿ ಮಗ, ಇದನ್ನ ಹೆಂಗೆ ಬರಿತೀರಿ? ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ನಮ್ಮ ವರ್ಣಮಾಲೆ ಪ್ರೊವೈಡ್ ಮಾಡೋದು ಇಷ್ಟೇ, ಆಕೊಂದು ಸೊನ್ನೆ. ಅವ ಓದ್ದೇ ಇರೋನು ಅಮ್ವ ಅಂತ ಓದ್ಕೊತಾನೆ, ಆಕೊಂದು ಸೊನ್ನೆ ಅಮ್ಮ ಅಂತ ಓದಿರ್ತಾನೆ. ಭಾಷೆಯನ್ನು ಮೊದಲೇ ಕಲ್ತ್ಕೊಂಡು ಹೋಗದೆ ಇರೋನಿಗೆ ಭಾಷೆಯ ಸೋಜಿಗೆಗಳ ಅರ್ಥವೇ ಆಗೋದಿಲ್ಲ. ಆದ್ದರಿಂದ ಭಾಷೆಯನ್ನು ಆಡುವ ವಾತಾವರಣದಲ್ಲೇ ಮೊದಲು ಕಲಿಬೇಕು. ಭಾಷೆನ ಆಡೋದ್ರಿಂದನೇ ಭಾಷೆ ಬೆಳೆಯೋದು, ಬರೆಯೋದ್ರಿಂದ ಅಲ್ಲ. ಬರೆಯೋದು ನಾವು ಭಾಷೆ ಮುಂದು ವ್ಯಾಕರಣ ಹಿಂದು ಅಂತೀವಲ್ಲ, ಹಾಗೇನೆ ಮಾತು ಮುಂದು ಬರವಣಿಗೆ ಹಿಂದು. ಮಾತೆಲ್ಲ ಆಡಿದ ಮೇಲೆ ಬರವಣಿಗೆಯಲ್ಲಿ ಹಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ. ಬಹಳ ದೊಡ್ಡ ಪ್ರಾಬ್ಲಮ್ಮು ಬರವಣಿಗೆಯಲ್ಲಿ ಎಲ್ಲವನ್ನು ಹಿಡಿಯೋದು. ಅದಕ್ಕೆ ಕುವೆಂಪು ಹೇಳಿದ್ದು, ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿದ್ದರೆ ತಾಳಲಾರನು ಕವಿಯು. ಇದು ಎಲ್ಲ ಕವಿಗಳ ಕಷ್ಟ ಇದೆ. ಯಾಕೆ ಅಂದರೆ ಭಾಷೆಗೆ ಆ ಥರದೊಂದು ಲಿಮಿಟೇಷನ್ ಇದೆ. ಏನೋ ಹೇಳಬೇಕು, ಆದರೆ ಮೊದಲೇ ಹೇಳೋಕ್ಕೆ ಕಷ್ಟ. ನನ್ನಿಂದ ಹೇಳಬೇಕು ಅಂತ ಇದ್ದೀನಿ, ಆಗೋಲ್ದು. ಏನೋ ಬತ್ತದೆ ಒತ್ತರಿಸ್ಕೊಂಡು ಒಳಗಿಂದ ಆಯ್ತಲ್ಲ. ಇದು ಮಾತಿಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಬರಹಕ್ಕೆ ಇನ್ನಷ್ಟು ಕಷ್ಟ ಆಗಲ್ಲ. ಮಾತಿಗೆ ಬರಹಕ್ಕಿರುವುದಕ್ಕಿಂತ ಹೆಚ್ಚು ಆಯಾಮಗಳು ಸಾಧ್ಯ ಇದೆ, ಹೆಚ್ಚು ನೊಟೇಷನ್ಸ್ ಸಾಧ್ಯ ಇದೆ ಭಾಷೆಯಲ್ಲಿ. ಆಡುವ ಭಾಷೆಯಲ್ಲಿರುವಷ್ಟು ನೊಟೇಷನ್ಸು ಬರಹದ ಭಾಷೆಯಲ್ಲಿಲ್ಲ. ಆಡುವ ಭಾಷೆಗೆ ಕಷ್ಟ ಆಗುತ್ತೆ ಅಂದರೆ ಬರಹಕ್ಕಿನ್ನಷ್ಟು ಕಷ್ಟ. ಕುವೆಂಪು ಆ ಪದ್ಯನ ವಿಮರ್ಶೆ ಮಾಡಿದವರು ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು ಅಂತ ಕವಿ ಹೇಳ್ತಿರೋದೇ ತಪ್ಪು. ಭಾಷೆಯನ್ನು ಹೇಳೋದಲ್ಲ ಅಂತಂತಾರೆ. ಕುವೆಂಪು ಕಾನ್ಷಿಯಸ್ ಆಗಿ ಬರೆದಿದ್ದಾರೆ, ಭಾಷೆ ಹೇಳೋದೆ, ಭಾಷೆ ಬರೆಯೋದಲ್ಲ. ಭಾಷೆ ಮೊದಲು ಹೇಳೋದು, ಆಮೇಲೆ ಬರಹ ಹಿಂಬಾಲಿಸ್ತಷ್ಟೇ. ಆಮೇಲೆ ಎಲ್ಲ ಭಾಷೆಗಳು ಮೊದಲು ಮಾತಾಡಿಯೇ ತಾನೇ ಹುಟ್ಟಿದ್ದು, ಮಾತಾಗಿಯೇ ಹುಟ್ಟಿದ್ದು, ಆಮೇಲೆ ಅವು ಬರಹಗಳಾದವು. ಬಂಧುಗಳೇ, ಇಷ್ಟು ವರ್ಷ ಕನ್ನಡದ ಜೊತೆ ಜೀವನ ಮಾಡಿದ್ದೀನಿ. ಶುಭ ಅವರು ನೀವೇನು ಮಾತಾಡ್ತೀರಿ ಅಂತ ಕೇಳಿದಾಗ ನಾನು ಬೇಕಂತಾನೆ ಭಾಷೆ ಎಂಬ ಸೋಜಿಗ ಅಂತ ಹೇಳಿದೆ. ಯಾಕೆಂದರೆ ಈ ಸೋಜಿಗವನ್ನು ನಾನು ಮಾತಾಡುವಾಗ ಅಥವಾ ಮಾತು ಕೇಳುವಾಗೆಲ್ಲ ಅನುಭವಿಸ್ತೀನಿ, ನೀವು ಅನುಭವಿಸ್ತೀರಿ. ಯಾರೋ ಮಾತಾಡುವಾಗ ಮಾತು ಕೇಳುವಾಗೆಲ್ಲ ಅನುಭವಿಸ್ತೀವಿ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳಗಳೆಲ್ಲವನ್ನು ಬರಿ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ. ಈ ಪರಾಕ್ ಅನ್ನೋ ಕಡೆ ನಿಲ್ಲಿಸ್ಬೇಕೇಕೆ? ಯಾಕೆ ಅಂದರೆ ಆಡುವ ಭಾಷೆಗೆ ಅದು ಅರ್ಥ ಆಗುತ್ತೆ. ಅತಳ ವಿತಳ ಸುತಳ ತಳಾತಳ ಅಂತ ನಿಮ್ಗೆ ಅರ್ಥ ಆಗೋ ತನಕ ಕಾಯಬಾರ್ದು.
ಅರ್ಥ ಆಗಲಿ ತಾಳು ಮುಂದಿಂದ ಹೇಳ್ತೀನಿ ಅಂತ ಒಂದೊಂದು ಅರ್ಥ ಮಾಡ್ಕೊಳ್ಳಿ. ಸಪ್ತ ಲೋಕಗಳಿವೆ, ಅದರಲ್ಲಿ ಅತಳ ಅನ್ನೋದೊಂದು, ಸುತಳ ಅನ್ನೋದೊಂದು, ಮಹಾತಳ ಅಲ್ಲ. ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ 6 ಆದ್ವಾ 7 ಆದ್ವಾ ಗೊತ್ತಿಲ್ಲ, ಒಂದು ಬಿಟ್ಟೋದ್ರೂ ಪರವಾಗಿಲ್ಲ, ನಿಸ್ಸುಮ್ನ ಬಿಡ್ತೀರಿ. ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳಗಳೆಲ್ಲವನ್ನು ಬರಿ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ ರಾಜ್ಕುಮಾರ್ ಯಾಕೆ ನಮ್ಮ ಮನಸ್ಸಿಗೆ ತಾಕ್ತಾರೆ ಅಂದರೆ ಅವ್ರಿಗೆ ಭಾಷೆಯ ಲಯ ಗೊತ್ತು, ಆಡುವ ಲಯ ಗೊತ್ತು. ಅದ್ಯಾತಕ್ಕೆ ನಮಗೆ ಸೋಜಿಗವಾಗಿ ಕಾಣಿಸುತ್ತೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈ ಪಂಕ್ಚುಯೇಷನ್, ಈ ಇಂಟೋನೇಷನ್ ಯಾಕೆ ಬೇಕು? ಇದಕ್ಕೆ ಯಾಕೆ ಬೇಕು? ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಈ ಪಾಸಿಂಗ್ ಇದೆಯಲ್ಲ, ಈ ಲಯ ಇದೆಯಲ್ಲ, ಈ ಶ್ರುತಿ ಇದೆಯಲ್ಲ, ಯಾಕೆ ಬೇಕಿದು? ಯಾಕೆ ಬೇಕು ಅಂದರೆ ನಮ್ಮ ದನಿಗಳು ಅದನ್ನೆಲ್ಲ ಆಡುವುದಕ್ಕೆ ಶಕ್ತಿ ಇರ್ತವೆ, ನಾವು ಉಪಯೋಗಿಸ್ಕೊಂಡಿರೋದಿಲ್ಲ. ಸುಮ್ಮನೆ ಒಂದು ಸಿನಿಮಾ ಹಾಡಿನ ಉದಾಹರಣೆ ಹೇಳ್ತೀನಿ, ಯಾಕೆ ಇವೆಲ್ಲ ಸೋಜಿಗ ಅಂತ ಅನ್ಸುತ್ತೆ ನನಗೆ ಅಂತ. ಕನ್ನಡದಲ್ಲಿ ಒಂದು ಹಾಡಿದೆ, SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಅದನ್ನ, ಸಿನಿಮಾ ಹಾಡು. 100 ಕಣ್ಣು ಸಾಲದು ನಾನಿನ್ನ ನೋಡಲು, 100 ಮಾತು ಸಾಲದು ಈ ಅಂದ ಬಣ್ಣಿಸಲು, 100 ಕಣ್ಣು ಸಾಲದು. ಈ ಹಾಡು ಟ್ಯೂನ್ ಕೊಟ್ಟಾಗ GK ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟ್ರು ಉದಯ್ ಶಂಕರ್ ಹಾಡು ಬರೀತಾ ಇದ್ರು. ಅವರು ಬಾರೆ ನನ್ನ ಮೋಹಿನಿ ಅಂತ ಬರೆದ್ರು ಮೊದಲೇ ಸಾಲು. ಮ್ಯೂಸಿಕ್ ಡೈರೆಕ್ಟ್ರಿಗೆ ಸಂಗೀತದ ಬೇರೆ ಸುಳಿಗಳು ಗೊತ್ತಿರ್ತವೆ. ಅವ್ರು ಹೇಳಿದರು ಉದಯ್ ಶಂಕರ್ ಇದು ಮಂದ್ರ ಸಂಚಾರ ಆದ್ದರಿಂದ ಈ ಹಾಡು ಮಂದ್ರದಲ್ಲಿ ಉಕಾರ ಚೆನ್ನಾಗಿ ಕೇಳಿಸುತ್ತೆ, ಮಂದ್ರದಲ್ಲಿ ಉಕಾರ ಚೆನ್ನಾಗಿ ಕೇಳಿಸುತ್ತೆ, ಅದರಿಂದ ಉಕಾರದಲ್ಲಿ ಪದ್ಯ ಬರೀರಿ, ಊ ಅಂತ ಶುರು ಆಗಬೇಕು. ಆವಾಗ ಅವರು ಎಷ್ಟು ಗ್ರೇಟಾಗಿ ಬರೀತಾರೆ ನೋಡಿ. 100 ಕಣ್ಣು ಸಾಲದು, ಎಲ್ಲ ಅಕ್ಷರಗಳು ಉಕಾರನೇ. ನಾನಿನ್ನ ನೋಡಲು 100 ಮಾತು ಸಾಲದು ಈ ಅಂದ ಬಣ್ಣಿಸಲು, 100 ಕಣ್ಣು ಸಾಲದು. ನಮ್ಗೆ ಈ ಹಾಡು ಚೆನ್ನಾಗಿದೆ ಅನ್ಸುತ್ತೆ, ಯಾಕೆ ಚೆನ್ನಾಗಿದೆ ಅಂತ ಗೊತ್ತಾಗಲ್ಲ ಒಂದೊಂದ್ಸಲ. ಈ ಹಾಡಿಗೆ ಉಕಾರದ ಸೌಂದರ್ಯ ಒಂದಿದೆ. ನಾವು ಮಾತಾಡುವ ಮಾತಿಗೇನೆ ಈ ಥರ ಏನೇನೋ ಸೌಂದರ್ಯಗಳಿರ್ತವೆ. 6 ಮೊಲೆಯನ್ನು ಕುಡಿಯಲಮ್ಮ, 6 ಸೇರಿ ಬದುಕಲಮ್ಮ, 6 ಬಳಿಯಲಿ ಮಲಗಲಮ್ಮ, 6 ನನಗೆ ಹಿತವರು. ಆ ಹಾಡು ಯಾಕೋ ನಮ್ಮ ಕರಳಿಗೆ ತಾಕತ್ತೆ. ಇದರ ತಾತ್ಪರ್ಯ ಹೇಳಿ, ಅಮ್ಮ ನೀವು ಹೊರಟೋಗ್ಬಿಟ್ರೆ ನಾನು ಯಾರ ಹತ್ರ ಮಲ್ಕೊಳ್ಳಿ ಅಂತ ಹೇಳಿ ತಾಗಲ್ಲ. ಈ ಅಮ್ಮ 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 ಅನ್ನೋ ರಿಪಿಟೇಷನ್ ಇದೆಯಲ್ಲ, 6 ಮೊಲೆಯನ್ನು ಕುಡಿಯಲಮ್ಮ, 6 ಸೇರಿ ಬದುಕಲಮ್ಮ, 6 ಬಳಿಯಲಿ ಮಲಗಲಮ್ಮ, 6 ನನಗೆ ಹಿತವರು. ಈ ಅಮ್ಮ ಅನ್ನೋದರ ಪುನರಾವರ್ತನೆಯೇ ನಮ್ಮ ಕಲ್ಲಿಗೆ ತಾಗ್ತಾ ಇದೆ. ಸಹಜವಾಗಿ ಒಂದು ಭಾಷೆಯನ್ನು ಬಳಸುವವನಿಗೆ ಇದು ಅರ್ಥ ಆಗುತ್ತೆ. ಇದು ಚಂದ ಆಗಬೇಕಾದ್ರೆ ಏನಾಗುತ್ತೆ ಭಾಷೆಯಲ್ಲಿ, ಇದನ್ನೆಲ್ಲ ಕಾನ್ಷಿಯಸ್ ಆಗಿ ಮಾಡಲ್ಲ, ಪ್ರಜ್ಞಾಪೂರ್ವಕವಾಗಿ ಮಾಡಲ್ಲ, ಅಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ. ಆದ್ದರಿಂದ ಭಾಷೆಯಲ್ಲಿ ನಾವು ಅಂದುಕೊಂಡಿರುವುದಕ್ಕಿಂತ ಇನ್ನೂ ವಿಶೇಷವಾದ ಡೈನಮಿಕ್ಸ್ ಏನೋ ಇರುತ್ತೆ. ನಾವೆಲ್ಲ ಸೋಲ್ತಾ ಇರೋದೆಲ್ಲಿ ಅಂದರೆ ಕನ್ನಡವನ್ನು ಸಹಜವಾಗಿ ಮಾತಾಡಲ್ಲ, ಇಂಗ್ಲೀಷನ್ನು ಸಹಜವಾಗಿ ಮಾತಾಡಲ್ಲ. ನಮ್ಮಲ್ಲಿ ಭಾಳ ಜನ, ನಾನು ಹಿಂಗೆಲ್ಲ ಭಾಳ ಕಡೆ ಲೇವಡಿ ಮಾಡಿದ್ದೀನಿ, ತಪ್ಪು ತಿಳ್ಕೊಬೇಡಿ, ಅಕಸ್ಮಾತ್ ಬೈದ್ರೆ ಬೈದ್ಬಿಡಿ. ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಇಂಗ್ಲೀಷ್ ಆದರೆ ಒಡೆದೇ ತಕ್ಕೊಡ್ತೀನಿ ಸರ್ ಅಂತಾರೆ. ನನಗೂ ಇಂಗ್ಲೀಷ್ ಬರಲ್ಲ, ಆದರೆ ಇಂಗ್ಲೀಷ್ ಬರ್ತದೆ ಅಂತಾರಲ್ಲ, ಅವ್ರಿಗೂ ಬರಲ್ಲ ಅನ್ನೋಷ್ಟು ಗೊತ್ತಾಗುತ್ತೆ. ಯಾಕಂದರೆ ಕಲಿತು ಕನ್ನಡ ಮಾತಾಡೋನು ಹೆಂಗೆ ಮಾತಾಡ್ತಾನೋ ಹಂಗೆ ಅವ್ನು ಕಲಿತು ಇಂಗ್ಲೀಷ್ ಮಾತಾಡ್ತಿರ್ತಾನೆ. ನಮ್ಮ ಕಾಲೇಜಲ್ಲಿ ಒಬ್ಬರು ಪಾದ್ರಿ ಇದ್ದರು, ಅವರು ಫ್ರೆಂಚ್ ಪಾದ್ರಿ.
ಅವ್ರು ಕನ್ನಡನ ಕಲ್ತಿದ್ರು. ಎಲೈ ತರುಣನೇ ಇಲ್ಲಿ ಬಾ, ಒಂದು ಪಾತ್ರೆಯಲ್ಲಿ ಕೊಂಚ ಜಲವನ್ನು ತೆಗೆದುಕೊಂಡು ಬಾ, ನಾನು ಪಾನ ಮಾಡಬೇಕಾಗಿದೆ. ಡಿಕ್ಷನರಿಯಲ್ಲಿ ಸರಿಯಾಗಿ ಇದೆ ಅಲ್ತಾನೆ, ಏನೋ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಲ್ವಾ, ಕಮ್ಯುನಿಕೇಟ್ ಮಾಡ್ತಾ ಇದೆ. ಎಲೈ ತರುಣನೇ ಇಲ್ಲಿ ಬಾ, ನಾನೀಗ ಜಲವನ್ನು ಪಾನ ಮಾಡಬೇಕಾಗಿದೆ, ಒಂದು ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾ, ನಾನು ಪಾನ ಮಾಡುತ್ತೇನೆ. ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ಇವನು ಕನ್ನಡ ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ ತಾನೆ. ನನಗೂ ಹಂಗೆ ಭಾಳ ಜನಕ್ಕೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಅರ್ಥ ಇಟ್ಕೊಂಡು ಮಾತಾಡೋರ್ದೆಲ್ಲ ಈ ಪ್ರಾಬ್ಲಮ್ಮು. ಭಾಷೆನೊಂದು ಸೋಜಿಗ ಅಂತ ನೋಡೋರ್ದು ಬೇರೆ, ಭಾಷೆ ಅದ್ಭುತ ಅಂತ ನೋಡೋರು ಬೇರೆ. ನಾನು ಯಾವ ಭಾಷೆನೂ ಹೀಯಾಳಿಸ್ತಾ ಇಲ್ಲ. ಎಲ್ಲ ಭಾಷೆಗಳು ಆಯಾ ನೆಲಕ್ಕೆ, ಆಯಾ ಬಾಯಿಗೆ, ಆಯಾ ವಾತಾವರಣಕ್ಕೆ ಸೋಜಿಗಿವೆ. ಇಂಗ್ಲೀಷಿನ ನೆಲಕ್ಕೆ, ಇಂಗ್ಲೀಷ್ನವ್ರಿಗೆ ಇಂಗ್ಲೀಷ್ ಸೋಜಿಗಿವೆ. ಕನ್ನಡ ನಮಗೆ ಹೆಂಗೆ ಸೋಜಿಗೋ ಹಾಗೆ. ಅನಕ್ಷರಸ್ಥರು ಕನ್ನಡ ಮಾತಾಡ್ತಾರಲ್ಲ, ಕಲಿಕೆ ಇಲ್ಲದೆ, ಇದಕ್ಕಿದ ಅರ್ಥ ಅಂತ ಗೊತ್ತಿಲ್ಲದೆ ಕನ್ನಡ ಮಾತಾಡ್ತಿದ್ದಾರೆ. ನಮ್ಮ ಕಡೆ ನಾಟಿ ಹಾಕುವಾಗ ಒಂದು ಹಾಡು ಹೇಳ್ತಾರೆ, ನಾರಿ ಕನ್ನಡವ ನೇಳೆ ವಯ್ಯಾರಿ ಜಾಣೆ ನೀ ತಿಳಿದಾರೇಳೆ. ನಾರಿ ಕನ್ನಡವನೇಳೆ. ಕನ್ನಡ ಹೇಳೋದು ಅಂದ್ರೇನು, ಅವ್ರು ಕನ್ನಡದಿಂದ ಹೇಳ್ತಿರೋದು. ಆದರೆ ಇಲ್ಲಿ ಕನ್ನಡ ಅನ್ನೋದಕ್ಕೆ ಒಗಟು ಅಂತ ಅರ್ಥ ಇದೆ. ಕನ್ನಡವನೇಳೆ ಅಂದರೆ ನಾನು ಒಗಟು ಹೇಳ್ತಾ ಇದ್ದೀನಿ, ನೀನು ಬಿಡಿಸು ಅಂತ. ತೋಟದಲ್ಲಿ ಹುಟ್ಟುವಾದು ನೀಟಾಗಿ ಬೆಳೆವಾದು, ನೀಟಾಗಿ ಬೆಳೆವಾದು. ನೀಟು ಅನ್ನೋದು ಇಂಗ್ಲೀಷ್ ಅಂದ್ಕೊಂಡಿದ್ದೀರಿ, ಕನ್ನಡವೇ ಅದು. ನಿಡಿದಾಗ ಬೆಳೆಯೋದು, ನಿಡಿದು ಅನ್ನೋದು ನೀಟು. ಅಕಸ್ಮಾತ್ ನೀಟ್ ಅಂತ ಬಳಸ್ಬಿಟ್ರೆ ಬೇರೆಯವ್ರು ಏನು ಅನ್ಕೋತಾರೆ, ನೋಡು ಇವರು ಇಂಗ್ಲೀಷ್ ಬಳಸ್ತಾರೆ, ಸರಿ ಹೋಗಲ್ಲ ಇಲ್ಲಿಗೆ ಅಂತ ಅನ್ಕೋತೀರಿ. ಅವ್ರ ತೋಟ ಅಂದಮೇಲೆ ನೀಟಾಗಿ ಬೆಳೀತದೆ ಅಂತ. ತೋಟದಲ್ಲಿ ಹುಟ್ಟುವಾದು ನೀಟಾಗಿ ಬೆಳೆವಾದು, ಇಂಥ ನೀಟುಗಾರಣ್ಣಯ್ಯನ ಊಟಕ್ಕೆ ಕರೆವಾದು, ನಾರಿ ಕನ್ನಡವ ನೇಳಿ. ಅದು ಅದರ ಉತ್ತರ ಬಾಳೆ ಎಲೆ. ಆದರೆ ಈ ಒಗಟನ್ನು ಹೇಳುವಾಗ ಅವಳು ನಾರಿ ಕನ್ನಡವ ನೇಳೆ ಅಂತಾಳೆ. ಅವಳು ಕನ್ನಡ ಮಾತಾಡಿದ್ರು ನಿಮ್ಮ ಭಾಷೆ ಯಾವುದು ಅಂದರೆ ನಮ್ಮದೇ ಅಂತಾಳೆ. ಅವಳು ಕನ್ನಡ ಅಂತ ಒಂದು ಹೆಸರು ಗೊತ್ತಿರಲ್ಲ ಎಷ್ಟೊತ್ತು ಜನಕ್ಕೆ. ನೀವು ಯಾವ ಭಾಷೆ, ನಾವು ನಮ್ಮ ಮಾತನ್ನೇ ಮಾತಾಡೋದು. ಅದೇ ನಿಮ್ಮ ಮಾತು ಯಾವುದು, ಅದೇ ನಾವು ಮಾತಾಡ್ತಾ ಇದ್ದೀವಲ್ಲ, ಇದೇ ಆ ಮಾತು. ಅದು ಕನ್ನಡ ಅಂತ ಒಂದು ಹೆಸರಿದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಕನ್ನಡ ಅಂದರೆ ಬೇರೆ ಏನೋ ಈ ಸ್ಕೂಲ್ಗೆ ಹೋಯ್ತಾವಲ್ಲ, ಅವು ಆಡ್ತಾವಲ್ಲ, ಅದು ಕನ್ನಡ ಅಂದ್ಕೊಂಡಿರ್ತಾಳೆ ಅವಳು. ಅದಕ್ಕೆ ನಾರಿ ಕನ್ನಡನ ಹೇಳಿ ಅಂದರೆ ಈ ಬುದ್ಧಿವಂತಿಕೆಯ ಭಾಷೆ ಇದು. ಆಮೇಲೆ ಈ ಜಾಣ್ಮೆ ಮಾಡಿದ್ರಲ್ಲ, ಒಗಟುಗಳನ್ನ ಮಾಡಿದ್ರಲ್ಲ, ಅವರೇ ಮಾಡಿದ ಉಪಕಾರ ಏನು ಅಂದರೆ ಭಾಷೆಯನ್ನು ಅರ್ಥದ ಬಂಧನದಿಂದ ಹೊರಗೆಳೆದಿದ್ದು. ಅದು ಅರ್ಥದೊಳಗೆ ಉಳಿಬಾರ್ದು, ಅರ್ಥದಿಂದ ಆಚೆಗೆ ಇನ್ನೇನೋ ಕೊಡಬೇಕು. ಹಾದಿಲಿ ಹುಟ್ಟುವಾದು ಹಾದಿಲಿ ಬೆಳೆವಾದು, ಹಾದಿಲಿ ಹುಟ್ಟುವಾದು ಹಾದಿಲಿ ಬೆಳೆವಾದು, ಆ ಹಾದಿಲಿ ಹೋಗೋರ ಅಯ್ಯಯ್ಯೋ ಅನಿಸೋದು, ನಾರಿ ಕನ್ನಡವ ನೇಳಿ. ಹಾದಿಲಿ ಹೋಗೋರ ಅಯ್ಯಯ್ಯೋ ಅನಿಸೋದು ಮುಳ್ಳು. ಅದು ಹಾದಿಲಿ ಹುಟ್ಟುವುದು, ಹಾದಿಲಿ ಹುಟ್ಟುವಾದು ಅಂದರೆ ಅದು ಗ್ರಾಮೆಟಿಕಲ್ ಆಗಿಲ್ಲ, ತಪ್ಪು. ಹಾದಿಯಲ್ಲಿ ಹುಟ್ಟುವುದು ಅಂತ ಬರೆಯಬೇಕು ಅಂತ. ಇದೊಂದು ಹಾಡಿದೆ, ಜನಪದ ಗೀತೆ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅದನ್ನ ಸಹಜವಾಗಿ ಹಾಡೋರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವೋ ಮಾದಪ್ಪನ ಪೂಜೆಗೆ ಒಲಿದೋ ಅಂತ ಆಡ್ತಾರೆ. ಕಲ್ತವ್ರು ಆಡುವಾಗ ಬೆಟ್ಟಕ್ಕೆ ಹೋಗೋವರಿಗೆ ಅದು ಹಾ, ಇವರು ಬೆಟ್ಟಕ್ಕೆ ಹೋಗೋವ್ರಿಗೆ ಏನ್ಬಿಟ್ರೆ ತಪ್ಪಾಗ್ಬಿಡ್ತದೆ ಅಂತ. ಬೆಟ್ಟಕ್ಕೋಗೋವರಿಗೆ ಅಟ್ಟಿ ಅಂಬಲ ಯಾಕೆ, ಆದ್ರೆ ಕಲ್ತವ್ರು ಆಡ್ತಿದ್ದಂಗೆ ಬೆಟ್ಟಕ್ಕೆ ಹೋಗೋವರಿಗೆ ಹಟ್ಟಿ ಹಂಬಲ ಯಾಕೆ ಅಂತ ಆಡ್ತೀವಿ. ಯಾಕೆ ಹಿಂಗೆ ಆಡ್ತೀವಿ ಅಂದರೆ ನಾವು ಅರ್ಥದೊಳಗೆ ಬಿದ್ದು ಸಾಯ್ತಾ ಇದ್ದೀವಿ. ಬೆಟ್ಟ ಅದಕ್ಕೆ ಹಟ್ಟಿ ಅನ್ನೋದು ಪ್ರಾಸ, ಮನೆ ಅಂದರೆ ಹಟ್ಟಿ ಎನ್ನುವುದು ಅದರ ಗ್ರಾಮ್ಯ ರೂಪ ಅಂತ ನಾವು ಅನ್ಕೊಬಿಟ್ಟಿದ್ದೀವಿ. ಅವ್ರಿಗೆ ಇದು ಯಾವುದೂ ಗೊತ್ತಿಲ್ಲ.
ಯಾಕಂದ್ರೆ ಅವರು ಒಂದು ಭಾಷೆ ಮಾತಾಡ್ತಾವ್ರೆ ಹೊರತು ಅದು ಕನ್ನಡ ಅಂತ ಗೊತ್ತಿಲ್ಲ ಅವ್ರಿಗೆ. ಬೆಟ್ಟಕ್ಕೋಗೋವರಿಗೆ ಅಟ್ಟಿ ಅಂಬಲ ಯಾಕ, ಬೆಟ್ಟದ ಮಾದೇವ ಗತಿ ಎಂದೋ ಮಾದೇವ ನಿಂಗೆ, ಬೆಟ್ಟದ ಮಾದೇವ ಗತಿ ಎಂದೋ ಅವರಿನ್ನು ಅಟ್ಟಿ ಅಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲೂಗೆ. ನೀವು ಅರ್ಥಕ್ಕೆ ಬಂಧಿಯಾಗ್ಬಿಟ್ರೆ ಭಾಷೆ ಕೊಡುವ ಸೊಗಸನ್ನು ಕಳ್ಕೊಬಿಡ್ತೀರಿ. ಹಾಗೆ ನವ್ಯರು ನೀವು ನಾದಕ್ಕೆ ಮರಳಾಗ್ಬಿಟ್ರೆ ಭಾಷೆ ಕೊಡುವ ಅರ್ಥ ಕಳ್ಕೊತೀರಿ ಅಂತಿದ್ರು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಿದ್ದೀನಿ, ನೀವು ಅರ್ಥದಲ್ಲೇ ನಿಂತುಬಿಟ್ರೆ ಭಾಷೆ ಅನ್ನೋದೊಂದು ಸೋಜಿಗೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಎಲ್ಲರೂ ಕಲ್ತದ್ದು ನಾವೆಲ್ಲ ವಾಟ್ ಈಸ್ ಅ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಇಸ್ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಪೀಪಲ್ ಆಫ್ ಎ ಸೊಸೈಟಿ ಇಂಟರಾಕ್ಟ್. ಅದು ಲ್ಯಾಂಗ್ವೇಜ್ ಈಸ್ ದೇರ್ ಟು ಪಾಸ್ ಆನ್ ಅನ್ ಇನ್ಫರ್ಮೇಷನ್, ಪಾಸ್ ಆನ್ ಯುವರ್ ಒಪಿನಿಯನ್, ಪಾಸ್ ಆನ್ ಯುವರ್ ಫೀಲಿಂಗ್ಸ್, ಯುವರ್ ಇಮೋಷನ್ಸ್, ಯುವರ್ ಪ್ಯಾಷನ್ಸ್. ನಾಟ್ ಓನ್ಲಿ ದಟ್, ಲ್ಯಾಂಗ್ವೇಜ್ ಈಸ್ ಫಾರ್ ಸೆಲೆಬ್ರೇಷನ್. ನೀವು ಮಾತಾಡುವಾಗಲೇ ಅದರೊಂದು ಸೆಲೆಬ್ರೇಷನ್ ಇದೆ. ಭಾಷೆಯನ್ನು ಭಾಷಣ ಮಾಡೋನು, ಯಾರೋ ಕತೆ ಹೇಳೋನು, ಅವನು ಭಾಷೆಯನ್ನು ಸೆಲೆಬ್ರೇಟ್ ಮಾಡದೇ ಇದ್ರೆ, ಅವನು ಭಾಷೆಯನ್ನು ಎಂಜಾಯ್ ಮಾಡದೇ ಇದ್ರೆ ಬೇರೆಯವ್ರನ್ನ ಎಂಜಾಯ್ ಮಾಡ್ಸೋಕ್ಕಾಗಲ್ಲ. ನಮ್ಮೂರಲ್ಲೆಲ್ಲ ಕತೆಗಳವರು, ಒಬ್ಬ ರಾಜ್ಕುಮಾರಿ ಹುಡಿಕೊಂಡು ಹೊಂಟಂತೆ, 7 ಸಮುದ್ರ ದಾಟಿ, ಬೀಳ್ ಸಮುದ್ರ ದಾಟಿ, ಕೀಳ್ ಸಮುದ್ರ ದಾಟಿ ಆಚೆಗೆ ಹೋದಂತೆ. ಅಲ್ಲೆಲ್ಲ ಒಂದು ಕಾಡಿನಲ್ಲಿ ನೋಡಿದಂತೆ ಒಂದು ಸೂಜಿ ಗಾತ್ರ ಹೊಗೆ, ಒಂದು ಸೊಪ್ಪಿನ ಗುಳ್ಳಲ್ಲಿ ಸೂಜಿ ಗಾತ್ರ ಹೊಗೆ ಬತ್ತಿತ್ತಂತೆ. ಅಲ್ಲಿ ಹೋಗಿ ನೋಡಿದ್ರೆ ಮುದುಕಿ ಕೂತಿದ್ಲಂತೆ. ಆ ಮುದುಕಿ ಹತ್ರ ಹೋಗಿ ಒಂದು ಬಂಗ ಬಡ್ತಾನ ಎಲ್ಲ ಹೇಳಿದಂತೆ. ಆವಾಗ ಅವಳೊಂದು ಕುದುರೆ ಕೊಟ್ಲಂತೆ. ಈ ಕುದುರೆ ಎತ್ಕೊಂಡು ಇಲ್ಲಿಂದ ಸಮುದ್ರ ದಾಟ್ಕೊಂಡು ಹೋಗು, ಅಲ್ಲಿಂದ ಒಂದು ಆಚೆಗೆ ಒಂದು ಏರಿ ಇದೆ, ಏರಿ ಮೇಲೆ ಒಂದು ಆಲದ ಮರ ಇದೆ, ಆಲದ ಮರಕ್ಕೆ 7 ಪಟ್ರೆ ಅವೆ, 7ನೇ ಪಟ್ರಲ್ಲಿ ಇಳಿದ್ರೆ ಅಲ್ಲಿ 7 ಮೆಟ್ಲವೆ, 7 ಮೆಟ್ಲು ಇಳ್ಕೊಂಡು ಹೋಗು, ಅಲ್ಲಿ 7 ಸರೋವರ ಅವೆ, ಆ 7ನೇ ಸರೋವರದಲ್ಲಿ 7 ತಾವರೆ ಹೂವು ಇರ್ತದೆ, ಆ 7ನೇ ತಾವರೆ ಹೂವಿನೊಳಗೆ ನಿನ್ನ ರಾಜಕುಮಾರಿ ಕುಂತವಳೆ ಹೋಗು. ನೀವು ತಲೆ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ಸುಮ್ಮನೆ ಕತೆ ಕೇಳಬೇಕಷ್ಟೆ. ಅದು ಹೆಂಗೆ ಸಾಧ್ಯ? ತಾವರೆ ಹೂವಿನಲ್ಲಿ ರಾಜಕುಮಾರಿ ಕೂತಿದ್ದಾಳೆ ಅಂದರೆ ತಾವರೆ ಹೂವು 7 ಮಲ್ಲಿಗೆ ರಾಜಕುಮಾರಿ ಅಂತಾಳಲ್ಲ, 7 ಮಲ್ಲಿಗೆ ರಾಜಕುಮಾರಿ, 7 ಮಲ್ಲಿಗೆ ತೂಕದ ರಾಜಕುಮಾರಿ, ಅದು ಹೇಗೆ ಸಾಧ್ಯ? ಈ ಕಾಲದ ಮೇಲೆ ಮಕ್ಕಳು ಹಂಗೆ ಕೇಳ್ತಾವೆ ನನ್ನ. ಅವು ಕತೆ ಹೇಳೋಕ್ಕೆ ಆಗಲ್ಲ. 7 ಮಲ್ಲಿಗೆ ತಗೊಂಬ, ಅದು ಹೆಂಗಾಗುತ್ತೆ? ಈಗ ಹುಟ್ಟಿದ ಮಗುನೇ ಇನ್ನೂ ಜಾಸ್ತಿ ತೂಕ ಇರುತ್ತೆ. ನಾನೇ 3.5 kg ಇದ್ದಂತೆ. ನೀವು ಅರ್ಥಕ್ಕೆ ಬಿದ್ದರೆ ಹಿಂಗಾಗುತ್ತೆ. ನಾನು ಮೊನ್ನೆ ಎಲ್ಲೋ ನಮ್ಮ ಅಜ್ಜಿದು ಹೇಳಿದ್ನಲ್ಲ, ಮೊನ್ನೆ ಯಾವಾಗಲೂ ಅಬ್ರಹಾಂ ಲಿಂಕನ್ ಯಾಕೋ ಓದ್ತಿದ್ದೆ. ಅಲ್ಲೆಲ್ಲೋ ಒಂದು ಕಡೆ ಅಬ್ರಹಾಂ ಲಿಂಕನ್ ಬಗ್ಗೆ ಓದುವಾಗ, ಅಬ್ರಹಾಂ ಲಿಂಕನ್ ಈಸ್ ದಿ ಟಾಲೆಸ್ಟ್ ಪ್ರೆಸಿಡೆಂಟ್ ಎವರ್ ಇನ್ ಯುನೈಟೆಡ್ ಸ್ಟೇಟ್ಸ್. ಟಾಲೆಸ್ಟ್ ಪ್ರೆಸಿಡೆಂಟ್ ಎವರ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಹಿ ವಾಸ್ 6.4 inches ಟಾಲ್. ಆಧುನಿಕ ಭಾಷೆಗೆ ಒಬ್ಬ ಮನುಷ್ಯ ಎಷ್ಟು ಎತ್ತರ ಆಗಿದ್ದ ಅಂದರೆ, ಅವನು 6 ಅಡಿ 4 ಅಂಗುಲ ಎತ್ತರ ಇದ್ದ ಅಂತ ಅಳತೆ ಮಾಡೋದಷ್ಟೇ ಗೊತ್ತು. ಆದರೆ ನಮ್ಮ ಹಳ್ಳಿಲಿ ಹೇಳಿದ್ರೆ, ಮನಸ್ಸನ್ನ ಅವನು ಆನೆ, ಒಂಟೆ ಬಂದಂಗೆ ಬರೋನು, ಒಂದೊಂದು ಕಾಲು ಇಷ್ಟಿಟ್ಟುದ್ದ, ಒಂದೊಂದು ಕೈ ಇಷ್ಟಿಟ್ಟುದ್ದ, ಒಂದೊಂದು ಬೆಳ್ಳಿ ಇಷ್ಟಿಟ್ಟುದ್ದ. ಅವರು ಒಂದು ಅನುಭವವಾಗಿ ಹೇಳ್ತಾರೆ. ಒಂದ್ಸಲ ನೀವು ಅರ್ಥಕ್ಕೆ ಬಿದ್ದುಬಿಟ್ರೆ ನೀವು ಟೇಪ್ ಇಟ್ಕೊಂಡು ಕೂತ್ಕೋತೀರಿ. ಅಬ್ರಹಾಂ ಲಿಂಕನ್ ಎಷ್ಟುದ್ದ ಅಂದರೆ 6.4 ಅಂತ ಅಳೆದ್ಬಿಟ್ಟವನೇ. ಆಮೇಲೆ ಅವನು 1862ನಲ್ಲಿ ಅವನ ಅಧ್ಯಕ್ಷ ಆದಾಗ ಅವ್ನ ವೆಯ್ಟ್ ಎಷ್ಟಿತ್ತು ಅಂತ ಹೇಳ್ತಾರೆ. ಕಲಿತ ಭಾಷೆಯ ಸಮಸ್ಯೆಗಳಿವು. ಆವಾಗ ನಾವು ಒಂದು ಭಾಷೆಯಲ್ಲಿ ಒಂದು ಸೋಜಿಗನ ಹುಟ್ಸೋಕ್ಕಾಗೋದೇ ಇಲ್ಲ. ಆವಾಗಲೇ ಕವಿಗೆ ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿದ್ದರೆ ತಾಳಲಾರನು ಕವಿಯು. ಚಕ ಚಕ ಚಂಚಲ ಮಿಂಚಿನ ಗೊಂಚಲ ಚಕಮಕಿ ಚಲಮಲ ಕುಣಿಯೋಣ ಬಾ. ಇವಕ್ಕೆಲ್ಲ ಏನು ಅರ್ಥ ಇದೆ? ಚಕ ಚಕ ಚಂಚಲ ಮಿಂಚಿನ ಗೊಂಚಲ ಚಕಮಕಿ ಚಲಮಲ. ಪದ್ಯ ಆಟ ಆಡಬೇಕಾದದ್ದು ಹೀಗೆ. ಪದ್ಯ ನಿಮಗೆ ಯಾವುದೋ ಒಂದು ಭಾವಸ್ಫುರಣೆ ಮಾಡುತ್ತೆ, ನಿಮ್ಗೆ ಯಾತಕ್ಕೋ ತಾಕತ್ತೆ, ಯಾವುದೋ ಮರ್ಮೇಂದ್ರಿಯವನ್ನು ಎಚ್ಚರಿಸುತ್ತೆ. ಅದು ನಿಮ್ಮ ಮೆದುಳಿಗೆ ಮಾತ್ರ ಹೋಗಬೇಕಾಗಿಲ್ಲ ಪದ್ಯ, ಇನ್ನೂ ನಿಮ್ಮ ಅಂಗಾಂಗಗಳನ್ನೆಲ್ಲ ವ್ಯಾಪಿಸ್ಕೋಬೇಕಲ್ವ, ಅದು ಒಳಗೆಲ್ಲ ಹೋಗ್ಬೇಕಲ್ವ. ಶಿವಮಂದಿರ ಸಮ ವನಸುಂದರ ಸುಮ ಶೃಂಗಾರದ ಗುರಿ ಶೃಂಗಕ್ಕೆ ಬಾ ಫಾಲ್ಗುಣ ರವಿದರ್ಶನಕ್ಕೆ. ಕುಂಕುಮ ಧೂಳಿಯ ದಿಕ್ತಟ ವೇದಿಯಳು ಕುಳಿಯಳು ಮಿಂದೇಳುವನು, ಕೋಟಿ ವಿಹಂಗಮ ಮಂಗಲರವರಸ ನೈವೇದ್ಯಕ್ಕೆ ಮುದುತಾಳುವನು, ಚಿನ್ನದ ಚೆಂಡೆನೆ ಮೂಡುವನು, ಹೊನ್ನನೆ ವೈನೀರ್ ನೀಡುವನು, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರೀಸರ ವಿದಯ ಮಾಡುವನು. ಈ ಪದ್ಯದ ಈ ಲಯದ ನಿರರ್ಗಳತೆ ಇದೆಯಲ್ಲ, ಅದು ಆ ಪದ್ಯದ ಸುಖ. ಇವರು ಏನೇನು ಹೇಳ್ತಿದ್ದಾರೆ ಅದರ ಅರ್ಥ ಅಷ್ಟೇ ಅಲ್ಲ, ಆ ನಿರರ್ಗಳವಾದ ಲಯ,
ಮತ್ತು ಭಾಷೆಯಲ್ಲಿರುವಂಥ ವರ್ಣಾವೃತ್ತಿ, ಕೆಲವೇ ಅಕ್ಷರಗಳ ಪುನರಾವರ್ತನೆ, ಇವೆಲ್ಲವೂ ಆ ಪದ್ಯದ ಸುಖಕ್ಕೆ ಕಾರಣ ಆಗಿವೆ. ಆ ಪದ್ಯ ನಮಗೇನೋ ಅನ್ನಿಸ್ತಾ ಇದೆಯಲ್ಲ, ಆ ಪದ್ಯ ನಮಗೇನೋ ಕೊಡ್ತಾ ಇದೆಯಲ್ಲ. ಯಾರೋ ಒಬ್ಬ ಪದ್ಯ ಬರೀತಾನೆ, ಅವನು ಬುದ್ಧಿವಂತಾನೆ, ಒಳ್ಳೆಯದೇ ಪದ್ಯ ಬರೆದಿರ್ತಾನೆ, ಆದರೆ ನಮಗೆ ಯಾಕೋ ತಾಕೋದಿಲ್ಲ ಪದ್ಯ. ಯಾರೋ ಮಾತಾಡ್ತಾರೆ, ಅವನು ಬುದ್ಧಿವಂತಾನೆ, ತಾಕೋದಿಲ್ಲ ಮಾತು. ಯಾಕಂದರೆ ಮಾತಾಡುವವನಿಗೆ ಯಾವ ಮಾತಾಡೋದಕ್ಕೆ ನನ್ನ ಶ್ರುತಿ ಎಷ್ಟಿರಬೇಕು, ನನ್ನ ಲಯ ಎಷ್ಟಿರಬೇಕು, ನನ್ನ ವೇಗ ಎಷ್ಟಿರಬೇಕು ಗೊತ್ತಿರಬೇಕು. ಸಂಗೀತಗಾರರು ಅದನ್ನೆಲ್ಲ ಭಾಳ ಕಾನ್ಷಿಯಸ್ ಆಗಿ ಮಾಡ್ತಾರೆ ನೋಡಿ. ಒಂದು ಹಾಡು ಫಿಕ್ಸ್ ಮಾಡಿದ್ರೆ ಈ ಹಾಡು ಯಾವ ಶ್ರುತಿಯಲ್ಲಿರಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಅದೇ ಹಾಡನ್ನು ಇನ್ಯಾವುದೋ ಶ್ರುತಿಯಲ್ಲಿ ಹಾಡಿದ್ರೆ ಚೆನ್ನಾಗಿರಲ್ಲ. ಅದು ಶ್ರುತಿಯನ್ನು ಫಿಕ್ಸ್ ಮಾಡ್ತಾರೆ. ಸಂಗೀತ ನಿರ್ದೇಶಕನಿಗೆ ಅದೊಂದು ಶಕ್ತಿ ಇರುತ್ತೆ. ಶ್ರುತಿ ಮಾತ್ರ ಅಲ್ಲ, ಅದರ ಟೆಂಪೋ, ಅದರ ಗತಿಯನ್ನು ಫಿಕ್ಸ್ ಮಾಡ್ತಾರೆ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಇದಕ್ಕೆ ಫಿಕ್ಸ್ ಮಾಡಿರೋ ಶ್ರುತಿ ಮಾತ್ರ ಅಲ್ಲ, ಇದರ ಟೆಂಪೋ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ, ಈ ಟೆಂಪೋನಲ್ಲಿ ಹಾಡಿದ್ರೆ ಆ ಹಾಡು ಚೆನ್ನಾಗಿರಲ್ಲ ಅಲ್ವಾ. ಹಾಡುವವರಿಗೆ ಅದಕ್ಕೆ ಅವ್ರ ಬಗ್ಗೆ ಎಲ್ಲ ನಾವು ತುಂಬ ಗೌರವ ಇಟ್ಕೋಬೇಕು. ಒಂದು ಮಾತನ್ನು ಹಾಡು ಮಾಡಿದವನಿಗೆ ಹಾಡನ್ನು ಮಾಡಿ ಬಹಳ ಜನಗಳ ಮನಸ್ಸನ್ನು ತಾಕಬೇಕು. 4 ಚಂದ್ರಶೇಖರಲ್ಲಿದ್ದಾರೆ, ಅವ್ರಿಗೊಂದು ಚಾಲೆಂಜ್ ಇರುತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ ಕವಿಗಳು, ನಾನು ನನ್ನ ಆತ್ಮಸಂತೋಷಕ್ಕಾಗಿ ಬರೆಯುತ್ತೇನೆ, ಓದೋರಿಗಾಗಿ ಬರೆಯೋದಿಲ್ಲ ಅಂತ. ಸಿನಿಮಾ ಡೈರೆಕ್ಟ್ರು ಹಂಗೆ ಅನ್ಕೊಬಿಟ್ರೆ ಮಾಟ ಹತ್ಬಿಡ್ತಾರೆ. ನಾನು ನನ್ನ ಆತ್ಮಸಂತೋಷಕ್ಕಾಗಿ ಚಿತ್ರ ಮಾಡುತ್ತೇನೆ, ನಾನು ನನ್ನ ಪ್ರೇಕ್ಷಕರಿಗಾಗಿ ಮಾಡೋದಿಲ್ಲ ಅಂತಂದರೆ ಸಿನಿಮಾ ಡೈರೆಕ್ಟ್ರು ಪ್ರೊಡ್ಯೂಸರ್ ಮನೆ ಹತ್ರ ಸೇರಿಸಲ್ಲ. ಹಾಡು ಮಾಡೋನು ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಆತ್ಮಸಂತೋಷಕ್ಕಾಗಿ ಮಾಡ್ತೀನಿ ಅಂತ ಅನ್ನೋಕ್ಕಾಗಲ್ಲ. ನೋಡುವ ಮನಸ್ಸುಗಳು ಏನಿದ್ದಾವೆ ಅಂತ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವ್ರದ್ದೊಂದು ಹಾಡು ನಾನು ಯಾವಾಗಲೂ ಹೇಳ್ತಿರ್ತೀನಿ. 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ. ಈ ಒಲವಾಧಾರೆಯೇ ಒಲಿದು, ಈ ಲಕಾರದ ಪುನರಾವೃತ್ತಿ ಇದೆಯಲ್ಲ, ಆ ಹಾಡಿನಲ್ಲಿ ಅದರ ಸೌಂದರ್ಯ ಇದೆ. ಮನುಮೂರ್ತಿ ಬ್ರಿಲಿಯಂಟಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ಇದನ್ನ ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲೆಲ್ಲಿ ಲಘುಗಳಿವೆ ಅಲ್ಲೆಲ್ಲ ಗುರು ಮಾಡಿದ್ರೆ ಹಿಂಗಾಗತ್ತೆ. ಆದರೆ ಇದು ಹಿಂಗೆ ಇರಬೇಕು. ಒಲವೆಂದರೆ ಪ್ರಣಯಾನುಭಾವ ಕವಿತೆ, 2 ಸಲನೂ ಲಲಲ್ಲ ಆಗದ, ಅದಕ್ಕೆ 3 ಹ್ರಸ್ವಗಳನ್ನೇ ಬೆಳೆಸಿದ್ದಾರೆ ನಾಗ್ತೇಳಿ. ಯಾಕಂದ್ರೆ ಭಾಷೆ ಅನ್ನುವುದು ಎಲ್ಲಿ ತಾಕತ್ತೆ ನಮ್ಮನ್ನ ಅಂತ ಗೊತ್ತಿರಬೇಕು. ಮಾತಾಡೋನಿಗೆ ಎಲ್ಲಿ ತಾಕತ್ತೆ ಅಂತ ಗೊತ್ತಿರಬೇಕು. ನಮ್ಮಲ್ಲಿ ಬಹಳ ಜನ ಭಾಷಣ ಮಾಡ್ತಾರೆ, ವಾಯ್ಸ್ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರ್ತಾರೆ, ಒಳ್ಳೆ ಡ್ರೆಸ್ಸು ಹಾಕೊಂಡಿರ್ತಾರೆ, ಮೈಕೂಗಿಗೆಲ್ಲ ಸೆಟ್ ಮಾಡ್ಕೊಂಡು ಅಲ್ಲೋ 1 2 3 ಎಲ್ಲ ಹೇಳ್ಕೊಂಡು ನಿಂತ್ಕೊತಾರೆ. ಅಧ್ಯಕ್ಷರೇ ಅಂತಿದ್ದಂಗೆ ಕಟ್ಟಾಗ್ಬಿಡ್ತದೆ ನಮಗೆ. ಅಷ್ಟಕ್ಕೆ ಬೇಕಾಗಿರಲ್ಲ ಅಧ್ಯಕ್ಷರಿಗೆ, ಅಷ್ಟೆಲ್ಲ ಭಾರ ಬೇಕಾಗಿರಲ್ಲ, ಅಷ್ಟು ಭಾರವಾದವರು ಅಲ್ಲ ಅಧ್ಯಕ್ಷರು. ವಾಯ್ಸು ಚೆನ್ನಾಗಿದೆ, ತಾಗೋದಿಲ್ಲ. ಯಾಕೆ? ಈ ಭಾಷೆ ಎಲ್ಲ ಸೂಕ್ಷ್ಮಗಳನ್ನು ಆಲೋಚನೆ ಮಾಡ್ತಿದ್ದಾಗ ಭಾಷೆ ಒಂದು ಸೋಜಿಗ ಅಂತ ಅನಿಸ್ಬಿಡುತ್ತೆ. ಭಾಷೆ ಮನುಷ್ಯ ಕಂಡಿಡ್ಕೊಂಡು ಅದ್ಭುತ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಅಲ್ಲಮ ಪ್ರಭು ಹೇಳಿದ್ದು, ಮಾತೆಂಬುದು ಜ್ಯೋತಿರ್ಲಿಂಗ. ಅದಕ್ಕಿಂತ ಮಾತನ್ನು ಇನ್ನೇನಾದ್ರು ಚೆನ್ನಾಗಿ ಹೇಳೋಕೆ ಸಾಧ್ಯ ಆಗುತ್ತಾ? ಆ ವಾತಾವರಣದ ಪರಿಭಾಷೆಯಲ್ಲಿ ಜ್ಯೋತಿ ಮತ್ತು ಲಿಂಗ, ಬೆಳಕು ಮತ್ತು ಸರ್ವವೂ ಆಗಿರುವಂಥದ್ದು. ಮಾತು ಅನ್ನೋದು ಸರ್ವವೂ ಆಗಿದೆ ಮತ್ತು ಅದು ಬೆಳಕು ಆಗಿದೆ ಅಂತ ಹೇಳೋದು, ಐ ಥಿಂಕ್ ದಿ ಬೆಸ್ಟ್ ಡೆಫಿನಿಷನ್ ಆಫ್ ದಿ ಸ್ಪೀಚ್ ಅಲ್ಮ ಪ್ರಭು ಕೊಟ್ಟಿದ್ದು. ಮಾತೆಂಬುದು ಜ್ಯೋತಿರ್ಲಿಂಗ.
ಅದಕ್ಕೆ ಬಹಳ ಹಿಂದೆನೇ ಐ ರಿಚರ್ಡ್ಸ್ ಹೇಳಿದ್ದು, ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೆ ಸೌಂಡ್ ಅಂಡ್ ಸಜೆಸ್ಟ್. ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೆ ಸೌಂಡ್ ಅಂಡ್ ಸಜೆಸ್ಟ್. ಅವು ಅರ್ಥ ಕೊಟ್ಟು ಮುಗಿಯೋದಿಲ್ಲ, ಅವೇನನ್ನು ಸಜೆಸ್ಟ್ ಮಾಡ್ತವೆ, ಏನನ್ನು ಧ್ವನಿಸ್ತವೆ. ಅವೇನನ್ನು ಧ್ವನಿಸ್ತಾ ಇದ್ರೆ ಅದು ಸದ್ದಾಗ್ಬಿಡುತ್ತೆ. ಸದ್ದನ್ನು ಶಬ್ದ ಮಾಡಬೇಕಾದದ್ದು, ಶಬ್ದವನ್ನು ಮಾತು ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ಅದು ಮಾತನ್ನು ಆವಾಹನೆ ಮಾಡಿಕೊಂಡ್ರೆ, ಮಾತಿನ ಎಲ್ಲ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅರ್ಥ ಅಲ್ಲ ನಾವು ಭಾವಿಸಿದ್ರೆ, ಮತ್ತೆ ಅರ್ಥ ಮಾಡ್ಕೊಳ್ಳೋದು ಬೇಡ, ಅದೆಲ್ಲವನ್ನು ನನ್ನ ಭಾವಕ್ಕೆ ತಗೊಂಡ್ರೆ, ನನ್ನ ಒಳಗೆ ಎಳ್ಕೊಂಡ್ರೆ ಆವಾಗ ಚೆನ್ನಾಗಿ ಮಾತಾಡ್ಬೋದು. ನಮ್ಮಲ್ಲಿ ಹಿಂದೆ ಪತ್ರ ಬರೆಯೋರು, ಯಾರಿಗೋ ಭೂಮಿ ಕ್ರಯ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಭಾಷೆ, ನಾವು ಇಂದಿನಿಂದ ಈ ಭೂಮಿಯನ್ನು ಕ್ರಯಕ್ಕೆ ಕೊಟ್ಟಿದ್ದೇವೆ, ಇನ್ನು ಮೇಲೆ ಈ ಭೂಮಿಯನ್ನು ನೀವೇ ಅನುಭವಿಸತಕ್ಕದ್ದು, ಹಿಂಗೆ ಬರೆಯಲ್ಲ ಅವರು. ನಾವು ಪಿತ್ರಾರ್ಜಿತವಾಗಿ ಲಾಗಾಯತಿನಿಂದಲೂ ಅನುಭವಿಸಿಕೊಂಡು ಬಂದಂಥ ಮೇಲ್ಕಂಡ ಚಕ್ಕುಬಂದಿಯುಳ್ಳ ಈ ಭೂಮಿಯನ್ನು ಈ ದಿನ ನಿಮಗೆ ಪರಭಾರೆ ಮಾಡಿದ ನಂತರ ಈ ಮೇಲ್ಕಂಡ ಚಕ್ಕುಬಂದಿಯ ಭೂಮಿಯನ್ನು ನೀವು ಪುತ್ರ ಪೌತ್ರ ಪರಂಪರೆಯಾದಿಯಾಗಿ ಇಲ್ಲಿರುವ ಜಲತರು ಪಾಷಾಣಗಳಿಗೆಲ್ಲವೂ ಅಧಿಪತಿಯಾಗಿ ನೀವು ಬಾಳುವಂಥದ್ದು ಅಂತ ಬರೀತಾರೆ. ಕನ್ನಡ ನೋಡಿ ಹೆಂಗಿದೆ. ಇಲ್ಲಿರುವ ಜಲತರು ಪಾಷಾಣಗಳೆಲ್ಲವನ್ನು ಪಿತೃಪೌತ್ರ ಪರಂಪರೆಯಾಗಿ ಅನುಭವಿಸಿಕೊಂಡು ಹೋಗತಕ್ಕದ್ದು ಅಂತ ಬರೀತಾರೆ. ಎಲ್ಲ ಭಾಷೆಗೂ ಆ ಭಾಷೆಗೆ ಅದರದ್ದೇ ಒಂದು ಗೌರವ ಇರುತ್ತೆ. ಯಾವ ಭಾಷೆಯನ್ನು ಹೆಂಗೆ ಆಡಬೇಕು ಅಂತಲೇ ಒಂದು ಗೌರವ ಇರುತ್ತೆ. ದಾಸರ ಪದಗಳನ್ನ ಹಾಡುವಾಗ ಆ ಭಾಷೆಯ ಲಯ ಮತ್ತು ಆ ಭಾಷೆಯ ಸಮೃದ್ಧಿ ಬೇರೆ ತರದು. ಕೇಚರೇಂದ್ರನ ಸೂತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚ್ಯ ಕಂಗಳಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ. ಆ ಚಕಾರದ ಮಾಧುರ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ. ಆನೆಯ ಜೇರಿದು ಕೋಣವನೇರಿದರೆ ಆರೇನು ಮಾಡುವರು. ಅಲ್ಲಮ್ಮ ಪ್ರಭು ವಚನ. ಒಂದು ಅಕ್ಷರ ನಿಮ್ಗೆ ಅರ್ಥ ಆಗಲ್ಲ ಅನ್ನಂಗಿಲ್ಲ. ಅಲ್ಲಮ್ಮ ಪ್ರಭು ವಚನ ಅರ್ಥ ಆಗೋದು ಕಷ್ಟ ಅಂತಲ್ಲ, ಅರ್ಥ ಆಗಂಗಿಲ್ಲ ಅಂತಿಲ್ಲ, ಆದರೆ ಎಷ್ಟು ಪರಿಣಾಮಕಾರಿಯಾಗಿ, ಎಷ್ಟು ಎಫೆಕ್ಟಿವ್ ಆಗಿದೆ. ಆನೆಯ ಜೇರಿದು ಆನೆಯ ಜರಿದು ಆನೆಯ ಜೇರಿದು ಕೋಣವನೇರಿದರೆ ಆರೇನು ಮಾಡುವರು. ಕಸ್ತೂರಿ ಬಿಟ್ಟು ಕೆಸರ ಪೂಸಿದರೆ ಆರೇನು ಮಾಡುವರು. ಪಾಯಸ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು. ಇದು ಮೂರನ್ನು ಯಾಕೆ ಹೇಳ್ದ ಅಂದರೆ ಅವನು, ಇದು ಮೂರನ್ನು ಹೇಳೋಕ್ಕಲ್ಲ ಹೇಳಿದ್ದು. ಆನೆ ಜರಿದು ಕೋಣವನ್ನೇರಿದರೆ ಆರೇನು ಮಾಡುವರು, ಪಾಯಸ ಎರೆದಿದ್ದು ಮದ್ಯವ ಕುಡಿದರೆ ಆರೇನು ಮಾಡುವರು, ಇವೆಲ್ಲ ಹೇಳಿದ್ನಲ್ಲ. ಇದು ಹೇಳ್ತಿರೋದು ಇದನ್ನು ಹೇಳೋಕ್ಕಲ್ಲ. ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದಿಸಿದಡೆ ಆರೇನು ಮಾಡುವರು. ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದಿಸಿದಡೆ ಆರೇನು ಮಾಡುವರು ಅಂತ ಹೇಳೋದಕ್ಕಾಗಿ ಇದೆಲ್ಲ ಹೇಳ್ತಾರೆ. ಭಾಷೆ ವರ್ತಿಸುವ ಬಗೆಯೇ ಬೇರೆ. ಅದಕ್ಕೆ ನಾನು ಹೇಳಿದ್ದು, ಭಾಷೆ ಅರ್ಥದಲ್ಲಿ ಉಳಿಯೋದಿಲ್ಲ, ಅರ್ಥದಲ್ಲಿ ವ್ಯವಹರಿಸೋದಿಲ್ಲ. ನಾವು ಅರ್ಥಬಂಧಿಯಾಗಿದ್ದೇವೆ ಅಂದರೆ ನಾವು ಭಾಷೆಗಿರುವ ಬೇರೆಯ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು, ಸೌಂದರ್ಯವನ್ನು ಇವನ್ನೆಲ್ಲ ಮರೆತು ಬಿಟ್ಟಿದ್ದೀವಿ ಅಂತ. ಮನುಷ್ಯ ಬುದ್ಧಿವಂತನಾಗ್ತಿದ್ದ ಹಾಗೆ ಅವನಿಗೊಂದು ಕರುಳ ಭಾಷೆ ಅಂತಿರುತ್ತೆ, ಕೊರಳ ಭಾಷೆ ಇರುತ್ತೆ, ಧ್ವನಿಯ ಭಾಷೆ ಇರುತ್ತೆ, ತಂತುಗಳ ಭಾಷೆ ಇರುತ್ತೆ. ಅವನ್ನೆಲ್ಲ ಬರೆತು ಬುದ್ಧಿಯ ಭಾಷೆಗೆ ತೊಡಗ್ಬಿಡ್ತಾನೆ. ನಾವು ಬುದ್ಧಿ ಭಾಷೆಗೆ ಹೋಗ್ತಿದ್ದಂಗೆ ಭಾಷೆ ಇನ್ನೊಬ್ಬರನ್ನು ತಾಕೋದಿಲ್ಲ, ನಾವು ಇನ್ನೊಬ್ಬರನ್ನು ತಾಕೋದಿಲ್ಲ. ಅದರಿಂದ ಕೊನೆ ಮಾತು ಹೇಳ್ತಿದ್ದೀನಿ. ನನಗೆ ಈಗಲೂ ಅನಿಸೋದು, ನಾನೇನೇನು ಇದು ಪಾರಮಾರ್ಥಿಕ ಸತ್ಯ ಇದು ಅಂತ ಹೇಳ್ತಿಲ್ಲ, ನನಗನ್ಸೋದು ಭಾಷೆ ಇರೋದು ಮಾತಾಡೋಕ್ಕೆ, ಬರೆಯೋದು ಅದ್ರ ಹಿಂದೆ. ಬರೆಯೋದು ಭಾಷೆ ಹಿಂದೆ, ಅದ್ರ ಹಿಂದೆ ಬರ್ತಾ ಇದೆ ಬರೆಯೋದು. ನಾವು ಮಾತಿನ ಎಲ್ಲ ಸಾಧ್ಯತೆಗಳನ್ನ ಬರಹದಲ್ಲಿ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಆದರೆ ಬರಹ ಯಾವತ್ತಿಗೂ ಮಾತಿಗಿಂತ ಶ್ರೇಷ್ಠವಾದದ್ದಲ್ಲ, ಮಾತಿಗಿಂತ ಅದ್ಭುತವಾದದ್ದಲ್ಲ. ಮಾತು ಕೊಡಬಹುದಾದಂಥ ಎಲ್ಲ ಸುಖವನ್ನು, ಎಲ್ಲ ಆಯಾಮಗಳನ್ನು ಬರಹ ಕೊಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆ ಸರ್,
ಅರೆ ಅವ್ನು ನನಗಿಂತ ಚಿಕ್ಕವನವನು, ಅವ್ನಿಗೆ ಅದೆಷ್ಟೋ ದಿನಕ್ಕೆ ಅದೆಷ್ಟೋ ಕೋಟಿ ಕೊಡ್ತೀರಾ, ನಮ್ಗೆ ಹಿಂಗೆ ಕೊಟ್ರೆ ಅದು ಹೆಂಗಾಯ್ತದೆ, ನಮಗೂ ಸ್ವಲ್ಪ ಕೊಡಿ, ನಮ್ಮ ವಯಸ್ಸೇನು ಅಂತ ಕೇಳಿದ್ರೆ ಆಯ್ತದ. ಭಾಷೆ ವಿಷಯದಲ್ಲೂ ಅಷ್ಟೇ. ಎಷ್ಟು ವರ್ಷ ಬದುಕಿದ್ದೀವಿ ಅಂತ ಎಲ್ಲಿ ತನಕ ಕ್ಲೈಮ್ ಮಾಡೋದು ನಾವು? ಅಡಿಗರದೊಂದು ಪದ್ಯ ಇದೆಯಲ್ಲ, ಇತ್ತುಗಳ ಧ್ವಜವ ಹಿಡಿದು ಎತ್ತಿ ನಿಲ್ಲೋ ಮಗು, ಹೃದಯ ದ್ರಾವ ಬೇಡ ನಿನಗೆ. ಇತ್ತು 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 ಅಂತ ಹೇಳ್ಕೊಂಡು ಎಲ್ಲಿ ತನಕ ಒದ್ದಾಡ್ತೀರಿ? ನಮ್ದು ಹಂಗಿತ್ತು, ನಮ್ಮ ಭಾಷೆ ಹಳೇದು, ನಮ್ದು ಸರಿಯಪ್ಪ. ನೀವು ಇವತ್ತೇನು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಇತ್ತುಗಳ ಧ್ವಜವ ಹಿಡಿದು ಎತ್ತಿ ನಿಲ್ಲೋ ಮಗು, ವ್ಯಂಗ್ಯ ಇದೆ ಅಲ್ಲಿ. ಇತ್ತುಗಳ ಧ್ವಜವ ಹಿಡಿದು ಎತ್ತಿ ನಿಲ್ಲೋ ಮಗು, ಹೃದಯ ದ್ರಾವ ಬೇಡ ನಿನಗೆ. ಏನಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಏನಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ಅದರಿಂದ ಅನ್ಲೆಸ್ ವಿ ಗ್ರೋ, ಅನ್ಲೆಸ್ ವಿ ಎಕ್ಸ್ಟೆಂಡ್ ಅವರ್ ಪರ್ಸೆಪ್ಷನ್ಸ್, ನಮ್ಮ ಗ್ರಹಿಕೆಗಳು ವಿಶಾಲವಾಗದೇ ಇದ್ದರೆ, ನಮ್ಮ ಗ್ರಹಿಕೆಗಳು ಬೆಳೆದೇ ಇದ್ದರೆ ನಮ್ಮ ಭಾಷೆಯು ಬೆಳೆಯೋದಿಲ್ಲ. ಬಹಳ ಸುಂದರವಾದ ಮಾತು ಇದು. ಇನ್ನೊಂದು ಇರಲಿ, ಏನೇನೋ ಯಾವುದೋ ಬರ್ಕೊಂಬಂದಿದ್ದೀನಿ, ಅದೆಲ್ಲ ಬಿಟ್ಟು ನನಗೆ ಹೇಳಬೇಕಾಗಿದ್ದದ್ದು ಎಷ್ಟು, ಪ್ರತಿಯೊಬ್ಬರಿಗೂ ಭಾಷೆಯನ್ನು ಇದೊಂದು ಸೋಜಿಗ, ಇದೊಂದು ಅದ್ಭುತ ಅಂತ ಅನುಭವಿಸೋದಕ್ಕೆ ಸಾಧ್ಯ ಆದರೆ ಭಾಷೆ ನಿಮಗೆ ಬೇರೆ ಇನ್ನೇನನ್ನೋ ಬಿಟ್ಟುಕೊಡುತ್ತೆ, ಇನ್ನೇನನ್ನೋ ಕೇಳಿಸುತ್ತೆ. ಯಾರೋ ಒಬ್ಬ ನಟ, ಯಾರೋ ಒಬ್ಬ ಸಂಗೀತಗಾರ ಆಡುವ ಭಾಷೆ ನಮಗೆ ಪ್ರಿಯವಾಗುತ್ತೆ. ಯಾಕೆ? ಒಂದು ಪದ್ಯ ಈ ಅಕ್ಷರಗಳಲ್ಲೇ ಇದ್ದದ್ರಿಂದ ನಮಗೆ ಪ್ರಿಯವಾಯಿತು. ಯಾಕೆ? ಎರೆಯಂತೆ ಕರಕರಗಿ ಮರಳಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಯಾಕದು ನಮ್ಮನ್ನು ತಾಕ್ತಾ ಇದೆ? ಭಾಷೆಯನ್ನು ಆ ದೃಷ್ಟಿಯಿಂದ, ಆ ಕಿವಿಯಿಂದ ಕೇಳದೇ ಇದ್ರೆ ಭಾಷೆ ನಮಗೆ ಕೊಡೋ ಸುಖನ ಕೊಡೋದಿಲ್ಲ. ಈಗ ನಮ್ಮ ಹಿಂದಿನ ಗೋಷ್ಠಿಯಲ್ಲಿ ಮಾತಾಡಿದ್ರು, ಓದುವ ಸುಖದ ಬಗ್ಗೆ ಮಾತಾಡ್ತಿದ್ರು. ಸ್ವಲ್ಪ ದೊಡ್ಡ ಮಾತಾಯ್ತದೇನೋ, ಬೇಜಾರು ಮಾಡ್ಕೋಬೇಡಿ. ಓದುವ ಸುಖವನ್ನು ಹಾಳು ಮಾಡಿದ ಲೇಖಕರು ಭಾಳ ಜನ ಇದ್ದಾರೆ. ಒಂದು ಪುಸ್ತಕ ಹಿಡ್ಕೊಬಿಟ್ರೆ ಇನ್ನೊಂದು ಪುಸ್ತಕ ಓದಬಾರ್ದಪ್ಪ ಅನ್ನೋ ಮಟ್ಟಕ್ಕೆ ಮಾಡಿಬಿಡ್ತಾರೆ. ಮೊದಲು ಓದಿಸ್ಬೇಕಲ್ವ ಒಂದು ಪುಸ್ತಕ ಓದಿಸ್ಬೇಕು. ಮುಂಚೆ ಒಂದು ಸಿನಿಮಾ ನೋಡಿಸ್ಕೋಬೇಕು, ಒಂದು ನಾಟಕ ನೋಡಿಸ್ಕೋಬೇಕು. ಯಾರೋ ಒಬ್ಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಕಾಣಿಸ್ಬೇಕು ಚೆನ್ನಾಗಿ. ಇಲ್ಲಪ್ಪ ನಾನು ಭಾಳ ಒಳ್ಳೆಯವನು, ಹೆಂಗಿದ್ರು ನೀನು ಚೆನ್ನಾಗಿ, ಅವೆಲ್ಲ ಹಂಗಾಗಲ್ಲ. ನೀನು ನಡೆಯುವಾಗ ನಿನ್ನ ಲಯ ಚೆನ್ನಾಗಿರ್ಬೇಕು, ನಡಿಗೆ ಲಯ ಚೆನ್ನಾಗಿರಬೇಕು. ನೀನು ಮಾತಾಡುವಾಗ ನಿನ್ನ ಮಾತಿನ ಶ್ರುತಿ ಚೆನ್ನಾಗಿರಬೇಕು. ಇವೆಲ್ಲವನ್ನು ಮರೆತು, ಇಲ್ಲ ಅದರ ಅಂತರಾಳದಲ್ಲಿರುವಂಥ ಸೌಂದರ್ಯವನ್ನು ನೋಡು, ಅಂತರಾಳದಲ್ಲಿರುವಂಥ ಅರ್ಥವನ್ನು ನೋಡು ಅಂದರೆ ನಾವು ಜನಗಳನ್ನು ದೂರ ಇಟ್ಬಿಡ್ತೀವಿ. ಅದರಿಂದ ಭಾಷೆ ಓದುವ ಸುಖನ ಕೊಡುತ್ತೆ, ಕೇಳುವ ಸುಖನ ಕೊಡುತ್ತೆ. ಕೇಳ್ಸವಿ ಅಂತ ಒಂದು ಶಬ್ದ ಇದೆ, ಕೇಳ್ಸವಿ. ಕಣ್ಸವಿ ರೂಪು ಕುವರ ವಿದ್ಯಾಧರನ ಅಂತ ಒಂದು ಮಾತಿದೆ. ಕಣ್ಸವಿ ರೂಪು. ಕುವೆಂಪುರದೊಂದು ಪದ್ಯ ಇದೆ, ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿನ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ, ಪಚ್ಚೆಯಾಗಿ ಮೆರೆಯುತ್ತಿತ್ತು ಭುವಿಯ ಮಣ್ಣು, ಪಸುರ ಸಿರಿಯ ಮೇಯುತ್ತಿತ್ತು ಕವಿಯ ಕಣ್ಣು. ಕಣ್ಣಿಗೆ ಮೇಯೋದಲ್ಲ ಕೆಲಸ, ನೋಡೋದು. ಮೇಯೋದು ಬಾಯಿ ಅಲ್ವಾ, ತಿನ್ನೋದು ಬಾಯಿ. ಕವಿ ಶಿಫ್ಟ್ ಮಾಡ್ದ ಯಾಕೆ ಅರ್ಥನ? ಪಚ್ಚೆಯಾಗಿ ಮೆರೆಯುತ್ತಿತ್ತು ಭುವಿಯ ಮಣ್ಣು, ಪಸುರ ಸಿರಿಯ ಮೇಯುತ್ತಿತ್ತು ಕವಿಯ ಕಣ್ಣು. ಹಸುರೆತ್ತಲ್ ಕಡಲಿನಲ್ಲಿ, ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತು ಕವಿಯಾತ್ಮಂ ಹಸುರು ನೆತ್ತರ್ ಒಡಲಿನಲ್ಲಿ. ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ಬಾರ್ದು ನೀವು. ಹಸುರನ್ನು ನೋಡ್ತಾ 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 ಕವಿ ನವಧಾತ್ರಿಯ ಈ ಶ್ಯಾಮಲ ವನಧಿಯಲ್ಲಿ ಹಸುರುಗಟ್ಟಿತು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಎಷ್ಟು ಅಂದರೆ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತು ಕವಿಯಾತ್ಮಂ ಹಸುರು ನೆತ್ತರ್ ಒಡಲಿನಲ್ಲಿ. ಭಾಷೆಯನ್ನು ನಾವು ಗ್ರಹಿಸಬೇಕಾದ ನೆಲೆ ಬೇರೆ ಇದು. ಅದೆಂಗೆ ರಕ್ತ ಹಸಿರಾಗ್ಬಿಡ್ತದೆ? ನೀವು ನ್ಯಾಯಕ್ಕೆ ಹಾಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು? ಭಾಷೆಯನ್ನು ಆಡುವುದು, ಭಾಷೆಯನ್ನು ಕೇಳುವುದು ಯಾವಾಗ ಸುಖ ಆಗುತ್ತೆ ಅಂದರೆ, ಭಾಷೆ ಕೊಡುವ ಸುಖವನ್ನು ಇಬ್ಬರು ಅನುಭವಿಸಿದ್ರೆ, ಭಾಷೆ ಕೊಡುವ ಅರ್ಥಲಯವನ್ನು, ಭಾಷೆ ಕೊಡುವ ಸೊಗಸನ್ನು, ಭಾಷೆ ಕೊಡುವ ಸೋಜಿಗವನ್ನು ಇಬ್ಬರು ಅನುಭವಿಸಿದ್ರೆ ಆಗ ಭಾಷೆ ಅದ್ಭುತ ಅಂತ ಅನ್ಸುತ್ತೆ. ಆವಾಗ ಮಾತೆಂಬುದು ಜ್ಯೋತಿರ್ಲಿಂಗ. ನಮಸ್ಕಾರ.